ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂತಂ. ಹರಿ ಓಂ. ಚಾಕಲ್ಯರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೊಡುವಾಗ ಯಾವ ಯಾವ ದೇವತೆಗಳು ಯಾರ್ಯಾರಿಗೆ ಆಶ್ರಯ ಅನ್ನೋದನ್ನ ತಿಳಿಸಿಕೊಟ್ಟು, ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಮಹಾಲಕ್ಷ್ಮಿ ಆಶ್ರಯ, ಅಂತಹ ಮಹಾಲಕ್ಷ್ಮಿ ದೇವಿಗೂ ಆಶ್ರಯನಾದವನು ನಾರಾಯಣ ಅಂತ ಹೇಳಿ ತಿಳಿಸಿದ್ರು. ಅದಾದ ಮೇಲೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಶಾಕಲ್ಯೇತಿ ಹೋವಾಚ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರು ಮಾತಾಡ್ತಾರೆ, ಶಾಕಲ್ಯ ಅಂತಂದು ಏನು? ತಾಂ ಸ್ವಿದ್ದಿಮೆ ಬ್ರಾಹ್ಮಣಾ ಅಂಗಾರಾವಕ್ರಯಣಮಕ್ರತಾಂ ಇತಿ ಪ್ಲುತ ಆ ಅಂತ ದೀರ್ಘ ಹೇಳ್ತಾರೆ. ಅರ್ಥ ಏನು? ಇಲ್ಲಿರ್ತಕ್ಕ ಬ್ರಾಹ್ಮಣರೆಲ್ಲ ನಿಮ್ಮನ್ನು ಸೇರ್ಕೊಂಡು ಏನ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಕೊಳ್ಳಿಯನ್ನ ಮಾಡಿದ್ದಾರೆ. ಕೊಳ್ಳಿ ಅಂತಂದ್ರೆ ಈಗ ಉರಿತಾ ಇರುತ್ತೆ ಒಲೆ, ಅದರಿಂದ ಕಟ್ಟಿಗೆಯನ್ನ ತೆಗೆದು ಮಾಡಿದಾಗ ಅದರಿಂದ ಬೆಂಕಿಯ ಕಿಡಿ ಬರುತ್ತಲ್ಲ, ಆ ತರ ಬೆಂಕಿ ಇಟ್ಟುಕೊಂಡಿರತಕ್ಕಂತ ಒಂದು ಕಿಡಿ. ಅದು ಕೊನೆಗೆ ಏನಾಗುತ್ತೆ ಅಂದ್ರೆ ಆರಿ ಹೋಗುತ್ತೆ, ಆ ಕೊಳ್ಳಿ ಆರಿ ಹೋಗುತ್ತೆ ನೋಡಿ. ಹಾಗೆ ನೀವೇನಾಗಿದ್ದೀರಿ ಈಗ? ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಿ. ಇಲ್ಲಿರ್ತಕ್ಕಂತಹ ಪಾಂಚಾಲ ಕುರುದೇಶದ ವಿದ್ವಾಂಸರೆಲ್ಲ ಸೇರ್ಕೊಂಡು ನಿಮ್ಮನ್ನ ಪ್ರಶ್ನೆ ಕೇಳಲಿಕ್ಕೆ ಎಲ್ಲ ಸೋತರು. ಈಗ ನಿಮ್ಮನ್ನ ಪ್ರಶ್ನೆ ಕೇಳಲಿಕ್ಕೆ ಬಿಟ್ಟಿದ್ದಾರೆ. ನೀವು ಕೂಡ ಬೆಂಕಿಯ ಕಿಡಿಗಳನ್ನ ಹೊರಗೆ ಹಾರಿಸುವಂತಹ ಒಂದು ಕೊಳ್ಳಿಯಂತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೂನು ನೀವೇನ್ ಮಾಡ್ತಾ ಇದ್ದೀರಿ? ನಾನು ಕೊಡುವ ಉತ್ತರಕ್ಕೆ ಪ್ರತ್ಯುತ್ತರ ಕೊಡ್ಲಿಕ್ಕಾಗದೆ ಕೊಳ್ಳಿ ತಾನೇ ತಾನಾಗಿ ಆರಿ ಹೋಗುವಂತೆ ನೀವು ಹೇಳ್ತಾ ಇದ್ದೀರಿ. ಆದ್ದರಿಂದ ಸಾಕು, ಪ್ರಶ್ನೆ ಬೇಡ. ಅಂದ್ರೆ ಅವರ ಮೇಲೆ ದಯ ಅಂತ. ಯಾಜ್ಞವಲ್ಕ್ಯರಿಗೆ ಅವ್ರ ಮೇಲೆ ದಯೆ. ಅಕ್ರತಾಂಗಂತ ಪ್ಲುತಾ ಇದೆಯಲ್ಲ ಅಲ್ಲಿ, ಅದೇನ್ ಹೇಳ್ತಾ ಇದೆ ಅಂದ್ರೆ ದಯಾವನ್ನ ಸೂಚನೆ ಮಾಡ್ತಾ ಇದೆ. ಬೇಡಪ್ಪ, ಯಾಕೆ ಸುಮ್ನೆ ಬಿಟ್ಟು ಬಿಡಿ. ಪಾಪ ಯಾಜ್ಞವಲ್ಕ್ಯರು ಏನ್ ಹೇಳಿದ್ರು, ಬಿಟ್ಟುಬಿಡಿ, ಚರ್ಚೆ ಬೇಡ, ಸುಮ್ಮನೆ ಯಾಕೆ ಪ್ರಶ್ನೋತ್ತರ, ಕಾಂಪಿಟೇಷನ್ ಯಾಕೆ, ಸ್ಪರ್ಧೆ ಯಾಕೆ ಅಂತ ಹೇಳಿದ್ದಕ್ಕೆ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಯಾಜ್ಞವಲ್ಕ್ಯರು ಅಂತ ಶಾಕಲ್ಯರ ಭಾವನೆ. ಯಾಜ್ಞವಲ್ಕ್ಯೇತಿ ಹೋವಾಚ ಶಾಕಲ್ಯ. ತಪ್ಪು ತಿಳ್ಕೊಂಡ್ರು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರು. ಯದಿದಂ ಕುರು ಪಾಂಚಾಲಾನಾಂ ಬ್ರಾಹ್ಮಣಾನ್ ಅತ್ಯವಾದೀ ಕಿಂ ಬ್ರಹ್ಮ ವಿದ್ವಾನಿತಿ. ಅಲ್ರಿ, ಏನು ನನ್ನನ್ನ ನೀವೇನ್ ಮಾಡ್ಬಿಟ್ರಿ? ಅಂಗಾರ ವಕ್ರಯಮಾಣ ಅಂತಂದ್ರಿ. ಬೆಂಕಿಯ ಕಿಡಿಗಳನ್ನ ಹೊರಗೆ ಹಾಕುವಂತಹ ಒಂದು ಕೊಳ್ಳಿಗೆ ನನ್ನನ್ನ ಹೋಲಿಕೆ ಮಾಡ್ಕೊಟ್ಬಿಟ್ರಿ ನೀವು. ಅದ್ರ ಅರ್ಥ ಏನು? ನನ್ನನ್ನ ಪ್ರಶ್ನೆ ಕೇಳಲಿಕ್ಕೆ ಬಿಟ್ಟಂತಹ ಕುರುದೇಶ ಮತ್ತು ಪಾಂಚಾಲ ದೇಶದ ವಿದ್ವಾಂಸರು ಬ್ರಹ್ಮವಾದಿಗಳನ್ನೆಲ್ಲರನ್ನ ನೀವು ತಿರಸ್ಕಾರ ಮಾಡಿದಾಗ ಅತ್ಯವಾದೀ, ಏನು ನೀವೇ ಮಹಾ ಬ್ರಹ್ಮಜ್ಞಾನಿಗಳು ಅಂತ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ಕಿಂ ಬ್ರಹ್ಮ ವಿದ್ವಾನ್, ಏನ್ ನೀವು ದೊಡ್ಡ ಬ್ರಹ್ಮಜ್ಞಾನಿಗಳಾ ಅಂದದ್ದಕ್ಕೆ ಉತ್ತರ ಕೊಡ್ತಾರವರು. ಹೌದಪ್ಪ, ನಾನು ಬ್ರಹ್ಮಜ್ಞಾನಿ. ದಿಶೋ ವೇದ ಸದೇವ ಸಪ್ರತಿಷ್ಠಾ ಇತಿ. ಹೌದು, ನಾನು ಬ್ರಹ್ಮಜ್ಞಾನಿಯೇ. ಹೌದು, ನನಗೆ ಕೇವಲ ಭಗವಂತನ ಸ್ವರೂಪ ಅಲ್ಲ, ಅಭಿಮಾನಿ ದೇವತೆಗಳಿಂದ ಕೂಡಿದ ಎಲ್ಲ ದಿಕ್ಕುಗಳು ಯಾವ ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ಯೋ ಅಂತಹ ದಿಕ್ಕುಗಳು, ದಿಗಭಿಮಾನಿ ದೇವತೆಗಳು,
ಆ ದಿಗಭಿಮಾನಿ ದೇವತೆಗಳಿಗೆ ಆಶ್ರಯರಾಗಿರತಕ್ಕ ದೇವತೆಗಳು ಮತ್ತೆ ಆ ದೇವತೆಗಳಿಗೆ ಆಶ್ರಯರಾದ ಮುಖ್ಯ ಪ್ರಾಣದೇವರು, ಅವರಿಗೆ ಆಶ್ರಯನಾದ ಭಗವಂತ. ಇಷ್ಟು ಜನಗಳ ಬಗ್ಗೆ ನನಗೆ ಪೂರ್ಣವಾಗಿ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ ಪೂರ್ಣವಾಗಿ. ಏನ್ ನೀವು ಬ್ರಹ್ಮಜ್ಞಾನಿಗಳಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಿಜವಾಗಿ ಇವರು ಬ್ರಹ್ಮಜ್ಞಾನಿಗಳಾದ್ದರಿಂದ ಕೊಟ್ಟ ಉತ್ತರ ಹೌದು, ನಾನು ಬ್ರಹ್ಮಜ್ಞಾನಿಗೆ. ಏನೀಗ ಪ್ರಶ್ನೆ ಕೇಳಿ. ಅದಕ್ಕೆ ಹೇಳ್ತಾರೆ, ಯದ್ ದಿಶೋ ವೇತ್ಥ ಸದೇವಾ ಸಪ್ರತಿಷ್ಠಾ ಕಿಂ ದೇವತಃ ಸ್ಯಾಂ ಪ್ರಾಚ್ಯಾಂ ದಿಶ್ಯಸೀತಿ. ಸಾಕಲ್ದರು ಕೇಳ್ತಾರೆ, ನಿಮಗೆ ದಿಕ್ಕುಗಳು, ಆ ದಿಕ್ಕುಗಳಿಗೆ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳಿಗೆ ಆಶ್ರಯರಾಗಿರ್ತಕ್ಕ ದೇವತೆಗಳು, ಅವರೆಲ್ಲಾ ನಿಮಗ್ ಗೊತ್ತು ಅಂತಿದ್ರೆ ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳ್ರಿ. ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ, ಆದಿತ್ಯ ದೇವತೆ ಇದೆ, ಸೂರ್ಯ. ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಆದಿತ್ಯ. ಆದಿತ್ಯ ಕಸ್ಮಿನ್ ಪ್ರತಿಷ್ಠಿತ ಐತಿ. ಆ ಸೂರ್ಯ ಎಲ್ಲಿ ಆಧಾರ ಪಡೆದಿದ್ದಾನೆ? ಸೂರ್ಯನಿಗೆ ಆಶ್ರಯರ್ಯಾರು ಅಂತ ಕೇಳಿದ್ದಕ್ಕೆ ಚಕ್ಷುರಿಂದ್ರಿಯ ಅಂದ್ರು. ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ, ಚಕ್ಷುರಿಂದ್ರಿಯ ಅಂದ್ರೆ ಯಾರು? ಆದಿತ್ಯಸ್ಯಾಶ್ರಯಶ್ಚಕ್ಷುರ್ನಾಮ ಸ್ವಯಂಭುವೋ ಮನುಹು. ಸ್ವಯಂಭುವ ಮನು, ಚಕ್ಷುರ್ನಾಮಕನಾಗಿರತಕ್ಕಂತಹ ಸ್ವಯಂಭುವ ಮನು ಆ ಪೂರ್ವ ದಿಕ್ಕಿಗೆ ಅಭಿಮಾನಿಯಾಗಿರತಕ್ಕಂತಹ ಆದಿತ್ಯನಿಗೆ ಆಧಾರ. ಸ್ವಯಂಭುವ ಮನು. ಕಸ್ಮಿನ್ನು ಚಕ್ಷು ಪ್ರತಿಷ್ಠಿತಂ ಇತಿ. ಆ ಚಕ್ಷುಸ್ಸು ಅಂದ್ರೆ ಚಕ್ಷುರಭಿಮಾನಿಯಾಗಿರತಕ್ಕಂತಹ ಸ್ವಯಂಭುವ ಮನು ಎಲ್ಲಿ ಆಧಾರನಾಗಿದ್ದಾನೆ ಅಂದ್ರೆ ಅದಕ್ಕೆ ಅವರು ಹೇಳ್ತಾರೆ, ರೂಪೇಶು ಇತಿ, ರೂಪದಲ್ಲಿ. ರೂಪದಲ್ಲಿ ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಏನು ಬಂತು? ಸೂರ್ಯ ಅಂತ ಬಂತು. ಸೂರ್ಯನಿಗೆ ಆದಿತ್ಯನಿಗೆ ಆಶ್ರಯ ಯಾರು ಅಂದ್ರೆ ಚಕ್ಷುರ್ನಾಮಕನಾದ ಸ್ವಯಂಭುವ ಮನು ಅಂತ ಉತ್ತರ ಬಂತು. ಆ ಸ್ವಯಂಭುವ ಮನು ಎಲ್ಲಿ ಆಶ್ರಯವನ್ನ ಪಡೆದಿದ್ದಾನೆ ಅಂದ್ರೆ ರೂಪದಲ್ಲಿ ಅಂತ ಬಂತು. ಆ ರೂಪ ಚಕ್ಷುಸ್ ಇರಬಹುದು, ರೂಪ ಇರಬಹುದು, ಇದೆಲ್ಲ ಜಡ. ಆದ್ದರಿಂದ ಆ ಜಡಕ್ಕೆಲ್ಲ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳಲ್ಲಿ ತಾರತಮ್ಯ ಇದೆ. ಆದ್ದರಿಂದ ಆದಿತ್ಯನಿಗಿಂತ ಉತ್ತಮ ದೇವತೆ ಸ್ವಯಂಭುವ ಮನು. ಆ ಸ್ವಯಂಭುವ ಮನುಗಿಂತ ಉತ್ತಮ ದೇವತೆ ಯಾರು ಅಂದ್ರೆ ರೂಪ ಅಂದ್ರು. ರೂಪ ಯಾರು? ರೂಪಾತ್ಮ ಇಂದ್ರ ತದಾಶ್ರಯ ಚಕ್ಷುಸ್ಥೋ ದೃಷ್ಟಿಶಕ್ತಿಶೋ ರೂಪಾತ್ಮೇಂದ್ರಸ್ತದಾಶ್ರಯ. ರೂಪಾತ್ಮಕರಾಗಿರ್ತಕ್ಕ ಇಂದ್ರದೇವರು ಚಕ್ಷುರ್ನಾಮಕನಾಗಿರ್ತಕ್ಕಂತಹ ಸ್ವಯಂಭುವ ಮನುವಿಗೆ ಆಶ್ರಯ. ಆ ರೂಪ ಎಲ್ಲಿ ಆಶ್ರಯ ಮಾಡಿಕೊಂಡಿದೆ ಅಂತ ಪ್ರಶ್ನೆ. ಅಸ್ಮಿನ್ನು ರೂಪಾಣಿ ಪ್ರತಿಷ್ಠಿತಾನಿ ಭವಂತಿ. ಆ ರೂಪಾಭಿಮಾನಿಯಾದಂತಹ ಇಂದ್ರ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾನೆ? ಹೃದಯ ಇತಿ ಹೋವಾಚ. ಹೃದಯದಲ್ಲಿ ಆಶ್ರಯ ಮಾಡಿಕೊಂಡಿದ್ದಾನೆ. ಹೃದಯ ಅಂದ್ರೆ ಏನು? ಬುದ್ಧಿ. ಆ ಬುದ್ಧಿಗೆ ಅಭಿಮಾನಿನಿ ಯಾರು? ಬುದ್ಧಿ ತತ್ವಾತ್ಮಿಕ ಉಮಾಚ ಶಕ್ರಸ್ಯಾಪಿ ಸಮಾಶ್ರಯ. ಬುದ್ಧಿ ತತ್ವಾಭಿಮಾನಿನಿಯಾಗಿರತಕ್ಕಂತಹ ಪಾರ್ವತೀ ದೇವಿ ರೂಪಾಭಿಮಾನಿಯಾಗಿರತಕ್ಕಂತಹ ಇಂದ್ರದೇವರಿಗೆ ಆಶ್ರಯ. ಆದ್ದರಿಂದ ಏನಾಯ್ತು? ಪೂರ್ವ ದಿಕ್ಕಿಗೆ ಅಭಿಮಾನಿ ಸೂರ್ಯ ಆದಿತ್ಯ, ಆದಿತ್ಯನಿಗೆ ಆಶ್ರಯ ಚಕ್ಷುರಭಿಮಾನಿಯಾಗಿರತಕ್ಕ ಸ್ವಯಂಭುವ ಮನು, ಅವನಿಗೆ ರೂಪಾಭಿಮಾನಿಯಾದ ಇಂದ್ರ, ಅವನಿಗೆ ಬುದ್ಧಿ ತತ್ವಾಭಿಮಾನಿನಿಯಾಗಿರತಕ್ಕಂತಹ ಪಾರ್ವತಿ. ಆದ್ದರಿಂದಲೇ ಹೃದಯೇನ ಹಿ ರೂಪಾಣಿ ಜಾನಾತಿ. ಬುದ್ಧಿಯಿಂದಲೇ ರೂಪ ಗೊತ್ತಾಗುವಂಥದ್ದು. ಆದ್ದರಿಂದ ಪಾರ್ವತೀ ದೇವಿಯ ಅನುಗ್ರಹದಿಂದಲೇ ರೂಪಾಭಿಮಾನಿಯಾದಂತಹ ಇಂದ್ರದೇವರು ನಮಗೆ ದರ್ಶನ ಮಾಡಿಸ್ತಾರೆ. ಆದ್ದರಿಂದಲೇ ರೂಪಾಭಿಮಾನಿಯಾಗಿರತಕ್ಕಂತಹ ವ್ಯಕ್ತಿ ಇಂದ್ರದೇವರು ಪಾರ್ವತಿಯಲ್ಲಿ ಆಧಾರ ಮಾಡಿಕೊಂಡಿದ್ದಾರೆ. ಪೂರ್ವ ದಿಕ್ಕು ಆದಿತ್ಯ, ಚಕ್ಷುರಭಿಮಾನಿಯಾದ ಸ್ವಯಂಭುವಮನು, ರೂಪಾಭಿಮಾನಿಯಾದ ಇಂದ್ರ, ಬುದ್ಧಿಭಿಮಾನಿಯಾಗಿರ್ತಕ್ಕ ಪಾರ್ವತಿ. ಒಬ್ಬರಿಗೊಬ್ಬರು
ಆಶ್ರಯರಾಗಿದ್ದಾರೆ. ಅಲ್ಲಿಗೆ ಪೂರ್ವ ದಿಕ್ಕು ಕಂಪ್ಲೀಟ್ ಆಯ್ತು. ಹಿಂದೇವತೋಸ್ಯಾಂ ದಕ್ಷಿಣಾಯಾಂ ದಿಶ್ಯಸೀತಿ. ದಕ್ಷಿಣ ದಿಕ್ಕಿ ಅಭಿಮಾನ ದೇವತ ಯಾರು ಅಂತ ಕೇಳಿದ್ದಕ್ಕೆ ಸ್ಪಷ್ಟ ಉತ್ತರ ಯಮ ಇತಿ ಹೋವಾಚ. ಯಮಧರ್ಮರಾಜರು ಅಂತ ಹೇಳಿಬಿಟ್ಟ. ಸ ಯಮಃ ಕಸ್ಮಿನ್ ಪ್ರತಿಷ್ಠಿತ ಇತಿ. ಆ ಯಮ ಯಾರನ್ನ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ದಕ್ಕೆ ಯಜ್ಞೆ ಇತಿ. ಯಜ್ಞ ಅಂದ್ರೆ ಯಾರು? ಏವಂ ಯಮಸ್ಯಾಶ್ರಯಶ್ಚ ಯಜ್ಞಮಾನಿ ಅನಿರುದ್ಧಕಃ. ಯಜ್ಞಾಭಿಮಾನಿಯಾಗಿರತಕ್ಕ ಅನಿರುದ್ಧ. ದಕ್ಷಿಣ ದಿಕ್ಕಿಗೆ ಅಭಿಮಾನಿ ಯಾರು ಅಂತ ಕೇಳಿದ್ದಕ್ಕೆ ಯಮ ಅಂತಂದ್ರು. ಆ ಯಮನಿಗೆ ಆಶ್ರಯ ಯಾರು ಅಂತ ಕೇಳಿದ್ದಕ್ಕೆ ಯಜ್ಞಾಭಿಮಾನಿಯಾಗಿರತಕ್ಕಂತಹ ಅನಿರುದ್ಧ ಅಂತಂದ್ರು. ಕಸ್ಮಿನ್ ಯಜ್ಞ ಪ್ರತಿಷ್ಠಿತ ಇತಿ ದಕ್ಷಿಣಾಯಾಮಿತಿ. ಆ ಯಜ್ಞಾಭಿಮಾನಿಯಾಗಿರತಕ್ಕ ಅನಿರುದ್ಧ ಯಾರನ್ನ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ದಕ್ಷಿಣಾದಲ್ಲಿ ಆಶ್ರಯ ಮಾಡ್ಕೊಂಡಿದ್ದಾರೆ. ಆ ದಕ್ಷಿಣ ಯಾರು ಅಂತಂದ್ರೆ ಆಚಾರ್ಯ ಭಾಷ್ಯ ಬರೀತಾರೆ, ದಕ್ಷಿಣಾಮಾನಿನಿ ದೇವಿ ರತಿರೇವ ತದಾಶ್ರಯ. ರತಿ ದಕ್ಷಿಣಾಭಿಮಾನಿನಿಯಾಗಿರತಕ್ಕಂಥವಳು ರತಿದೇವಿ. ಅಂತಹ ದಕ್ಷಿಣೆಯಲ್ಲಿ ಅನಿರುದ್ಧ ಆಶ್ರಯ ಮಾಡ್ಕೊಂಡಿದ್ದಾನೆ. ಒಂದು ಸಮಸ್ಯೆ ಬರುತ್ತೆ ನಮಗೆ. ಏನದು ಸಮಸ್ಯೆ ಅಲ್ರಿ? ತಾರತಮ್ಯ ಅಂತ ನೋಡ್ಕೊಳ್ತೇವೆ ನಾವು. ಕಕ್ಷಾ ತಾರತಮ್ಯ ಅಂತ ನೋಡ್ತೇವಲ್ಲ. ಆ ಕಕ್ಷಾ ತಾರತಮ್ಯ ಅಂತ ನೋಡಿದಾಗ ದಕ್ಷ, ಅನಿರುದ್ಧ, ಗುರು, ಶಚಿ, ರತಿ, ಸ್ವಯಂಭುವ ಇವರೆಲ್ಲ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಅವನ್ನೆಲ್ಲ ಬಿಡಿ. ಇಲ್ಲಿ ಪ್ರಸಕ್ತದಲ್ಲಿ ರತಿದೇವಿ, ಅನಿರುದ್ಧ ಇಬ್ಬರೂ ಕೂಡ ಒಂದೇ ಕಕ್ಷೆಯಲ್ಲಿ ಬರತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ಒಂದೇ ಕಕ್ಷೆಯಲ್ಲಿ ಬರತಕ್ಕಂಥವರು ಒಬ್ಬರಿಗೊಬ್ಬರು ಆಶ್ರಯ ಆಗೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದ್ರೆ, ಅನಿರುದ್ಧ ಯಾರು ಅಂತಂದ್ರೆ ರತಿಯ ಮಗ. ರತಿ ಒಂದೇ ಕಕ್ಷೆಯಲ್ಲಿದ್ರೂ ಕೂಡ ರತಿಯ ಮಗನಾದ್ದರಿಂದ ಅವನಿಗೆ ದಕ್ಷಿಣಾಭಿಮಾನಿನಿಯಾಗಿರ್ತಕ್ಕ ರತೀದೇವಿ ಆಶ್ರಯಳಾಗಿದ್ದಾಳೆ ಅಂತ ಹೇಳಿದ್ದು ಯಾವುದೇ ತಪ್ಪಿಲ್ಲ. ಅದಕ್ಕೆ ಯಾವುದೇ ಪ್ರಕಾರವಾಗಿರ್ತಕ್ಕಂತಹ ವಿರೋಧ ಅಂತನ್ನೋದು ಇಲ್ಲ. ಯದ್ಯಪಿ ಅನಿರುದ್ಧ ಮತ್ತು ರತಿ ಇಬ್ಬರೂ ಸಮಾನ ಕಕ್ಷೆ ತಾರತಮ್ಯದಲ್ಲಿ ಒಂದೇ ಕಕ್ಷಾದಲ್ಲಿದ್ರೂ ಕೂಡ ರತಿಯ ಮಗ ಅನಿರುದ್ಧನಾದ್ದರಿಂದ ಅವಳು ಇವನಿಗೆ ಆಶ್ರಯ ಅಂತ ಹೇಳಿದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಅಲ್ಲಾಯ್ತು. ದಕ್ಷಿಣ ದಿಕ್ಕಿಗೆ ಯಮ, ಯಮನಿಗೆ ಯಜ್ಞಾಭಿಮಾನಿಯಾದ ಅನಿರುದ್ಧ, ಯಜ್ಞಾಭಿಮಾನಿಯಾದ ಅನಿರುದ್ಧನಿಗೆ ದಕ್ಷಿಣಾಭಿಮಾನಿನಿಯಾಗಿರ್ತಕ್ಕ ರತಿ. ಅದರ ಮೇಲೆ ಕಸ್ಮಿನ್ನು ದಕ್ಷಿಣ ಪ್ರತಿಷ್ಠಿತೇತಿ. ಆ ದಕ್ಷಿಣೆ ಅಂದ್ರೆ ರತೀದೇವಿ ಯಾರನ್ನ ಆಶ್ರಯ ಮಾಡ್ಕೊಂಡಿದ್ದಾಳೆ ಅಂದ್ರೆ ಶ್ರದ್ಧಾಯಾಮಿತಿ, ಶ್ರದ್ಧಾಭಿಮಾನಿಯಲ್ಲಿ. ಆ ಶ್ರದ್ಧಾಭಿಮಾನಿ ಯಾರು ಅಂತಂದ್ರೆ ಆಚಾರ್ಯ ಭಾಷ್ಯ ಬರೆದ್ರು, ಶ್ರದ್ಧಾರೂಪ ಸದಾ ಕಾಮಃ ತಸ್ಯಾ ಅಪಿ ಸಮಾಶ್ರಯ. ಶ್ರದ್ಧಾಭಿಮಾನಿಯಾಗಿರ್ತಕ್ಕಂಥವನು ಕಾಮ. ಅದರಿಂದ ಯಮ ದಕ್ಷಿಣ ದಿಕ್ಕು ಅಭಿಮಾನಿ ಯಮ, ಯಮನಿಗೆ ಆಶ್ರಯ ಯಜ್ಞಾಭಿಮಾನಿ ಅನಿರುದ್ಧ, ಯಜ್ಞಾಭಿಮಾನಿ ಅನಿರುದ್ಧನಿಗೆ ಆಶ್ರಯ ದಕ್ಷಿಣಾಮಾನಿನಿಯಾಗಿರತಕ್ಕ ರತಿ. ಆ ದಕ್ಷಿಣಾಮಾನಿನಿಯಾಗಿರತಕ್ಕ ರತಿಗೆ ಆಶ್ರಯ ಶ್ರದ್ಧಾಭಿಮಾನಿಯಾದ ಕಾಮ. ಹೇಳ್ತಾರೆ, ಯದಾ ಹ್ಯೇವ ಶ್ರದ್ಧತ್ತೆ ಅಥ ದಕ್ಷಿಣಾನ್ ದದಾತಿ ಶ್ರದ್ಧಾಯಾಂ ಹ್ಯೇವ ದಕ್ಷಿಣಾ ಪ್ರತಿಷ್ಠಿತ ಇತಿ. ಅದರಿಂದ ಆ ದಕ್ಷಿಣೆ ಯಾರನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಶ್ರದ್ಧೆಯಲ್ಲಿ. ಆದ್ದರಿಂದ ಯಾವ ಮನುಷ್ಯನಿಗೆ ಶ್ರದ್ಧೆ ಬರುತ್ತೆ ಆಗ ದಕ್ಷಿಣೆಯನ್ನ ಕೊಡ್ತಾನೆ. ಶ್ರದ್ಧೆ ಇಲ್ಲದೆ ದಕ್ಷಿಣೆಯನ್ನ ಕೊಡೋದಿಲ್ಲ. ಆದ್ದರಿಂದ ಶ್ರದ್ಧೆ ದಕ್ಷಿಣೆ ಯಾರನ್ನ ಆಶ್ರಯ ಮಾಡ್ಕೊಂಡಿದೆ ಅಂದ್ರೆ ಶ್ರದ್ಧೆಯನ್ನ ಆಶ್ರಯ ಮಾಡಿದೆ. ಆದ್ದರಿಂದ ದಕ್ಷಿಣಾಭಿಮಾನಿನಿಯಾಗಿರತಕ್ಕಂತಹ ರತೀದೇವಿ ಆಶ್ರಯ ಮಾಡಿಕೊಂಡಿರೋದು ಯಾರನ್ನ? ಶ್ರದ್ಧಾಭಿಮಾನಿಯಾದಂತಹ ಯಾರವನು? ಕಾಮನನ್ನ. ಇದ್ರ ಮೇಲೆ ಮತ್ತೆ ಪ್ರಶ್ನೆ, ಕಸ್ಮಿನ್ನು ಶ್ರದ್ಧಾ ಪ್ರತಿಷ್ಠಿತ ಆಗಿತಿ ಹೃದಯ ಇತಿ. ಸೇಮ್ ಟು ಸೇಮ್.
ಆ ಶ್ರದ್ಧಾ ಯಾರೆಲ್ಲ ಆಶ್ರಯ ಮಾಡ್ಕೊಂಡಿದೆ ಅಂತಂದ್ರೆ ಮತ್ತೆ ಹೃದಯ ಅಂದ್ರೆ ಬುದ್ಧಿಗೆ ಅಭಿಮಾನಿನಿಯಾಗಿರತಕ್ಕಂತಹ ಪಾರ್ವತಿ. ಹೃದಯಾತ್ಮಿಕ ಉಮಾತಸ್ಯ ಕಾಮಸ್ಯಾಪಿ ಸಮಾಶ್ರಯ. ಹೃದಯಾಭಿಮಾನಿನಿಯಾಗಿರತಕ್ಕ ಪಾರ್ವತೀ ದೇವಿಯೇ, ಉಮಾದೇವಿಯೇ ಕಾಮನಿಗೆ ಆಶ್ರಯ. ಯಾಕೆ? ಹೃದಯೇನಕಿ ಶ್ರದ್ಧಾಂ ಜಾನಾತಿ. ಪಾರ್ವತೀ ದೇವಿಯ ಅನುಗ್ರಹದಿಂದಲೇ ನಮಗೆ ಶ್ರದ್ಧೆ ಅನ್ನೋದು ಬರುತ್ತೆ. ಆ ಶ್ರದ್ಧೆಯಿಂದ ದಕ್ಷಿಣೆಯನ್ನ ಕೊಡ್ಲಿಕ್ಕಾಗಿ ಯಜ್ಞ, ಹೀಗೆಲ್ಲ ಕ್ರಮ. ಆದ್ದರಿಂದ ಹೃದಯಾಭಿಮಾನಿನಿಯಲ್ಲೇ ಶ್ರದ್ಧಾಭಿಮಾನಿಯಾಗಿರ್ತಕ್ಕ ಕಾಮನ ಆಶ್ರಯ. ಅಲ್ಲಿಗೇನಾಯ್ತು? ಪೂರ್ವ ದಿಕ್ಕಿನಿಗೆ ಆದಿತ್ಯನಿಗೆ ಚಕ್ಷುರ್ಮಾನಿಯಾಗಿರ್ತಕ್ಕ ಸ್ವಯಂಭುವ, ಅವನಿಗೆ ರೂಪಾಭಿಮಾನಿಯಾಗಿರ್ತಕ್ಕ ಇಂದ್ರ, ಅವನಿಗೆ ಬುದ್ಧಿಭಿಮಾನಿಯಾದ ಪಾರ್ವತಿ ಪೂರ್ವಕ್ಕೆ. ದಕ್ಷಿಣಕ್ಕೆ ಯಮ, ಆ ಯಮನಿಗೆ ಯಜ್ಞಾಭಿಮಾನಿಯಾದ ಅನಿರುದ್ಧ, ಅವನಿಗೆ ದಕ್ಷಿಣಾಮಾನಿಯಾದಂತಹ ರತಿ, ಆ ರತಿ ದೇವಿಗೆ ಶ್ರದ್ಧಾಭಿಮಾನಿಯಾದ ಕಾಮ, ಅವನಿಗೆ ಬುದ್ಧಿಭಿಮಾನಿಯಾಗಿ, ಹೃದಯ ಅಂದ್ರೆ ಬುದ್ಧಿಭಿಮಾನಿಯಾಗಿರತಕ್ಕಂತಹ ಪಾರ್ವತಿ. ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಇಂದೇವತೋಸ್ಯಾಂ ಪ್ರತೀಚ್ಯಾಂ ದಿಶ್ಯಸೀತಿ ವರುಣ ದೇವತ ಇತಿ. ದಕ್ಷಿಣ ಆಯ್ತಲ್ಲ, ಈಗ ಪಶ್ಚಿಮ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು ನಿಮ್ಗೇನ್ ಗೊತ್ತಾ ಅಂತ ಕೇಳಿದ್ದಕ್ಕೆ ವರುಣ ದೇವತಾತ್ಮಕವಾದದ್ದು. ಪಶ್ಚಿಮ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಅವನು ವರುಣ. ಸ ವರುಣ ಕಸ್ಮಿನ್ ಪ್ರತಿಷ್ಠಿತ ಇತಿ. ಅಪ್ಸು, ಆ ಪಶ್ಚಿಮ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂತಹ ವರುಣ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾನೆ ಅಂದ್ರೆ ನೀರಿನಲ್ಲಿ ಆಶ್ರಯ ಮಾಡಿಕೊಂಡಿದ್ದಾನೆ. ನೀರು ಅಂದ್ರೆ ಯಾರು? ಅಬ್ದೇವತ ಸದಾ ಚಂದ್ರೋ ವರುಣಸ್ಯ ಸಮಾಶ್ರಯ. ನೀರಿಗೆ ಅಭಿಮಾನಿ ದೇವತೆ ಯಾರು ಅಂತಂದ್ರೆ ಚಂದ್ರ. ಆದ್ದರಿಂದ ವರುಣನಿಗೆ ಯಾರು ಆಶ್ರಯ ಅಂದ್ರೆ ಚಂದ್ರ ಆಶ್ರಯ. ಕಸ್ಮಿನ್ ಆಪ ಪ್ರತಿಷ್ಠಿತ ಇತಿ ರೇತಸಿ. ನೀರಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಯಾರು? ಚಂದ್ರ. ಆ ಚಂದ್ರನಿಗೆ ಆಶ್ರಯನಾಗಿರತಕ್ಕಂತಹ ದೇವತೆ ಯಾರು? ರೇತಸ್ಸು. ಆ ರೇತೋ ದೇವತೆ ಯಾರು? ರೇತಾತ್ಮ ಸುರಗುರು ಸೋಮಸ್ಯಾಪಿ ಸಮಾಶ್ರಯ. ರೇತೋ ದೇವತೆ, ರೇತಸ್ಸಿಗೆ ಅಭಿಮಾನಿಯಾಗಿರತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರು. ಅಂತಹ ನೀರಿಗೆ ಅಭಿಮಾನಿಯಾಗಿರತಕ್ಕಂತಹ ಚಂದ್ರ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾನೆ? ರೇತಸ್ಸಿಗೆ ಅಭಿಮಾನಿಯಾದಂತಹ ಬೃಹಸ್ಪತ್ಯಾಚಾರ್ಯರನ್ನ ಆಶ್ರಯ ಮಾಡಿಕೊಂಡಿದ್ದಾನೆ. ಪಶ್ಚಿಮ ದಿಕ್ಕು, ಅದಕ್ಕೆ ವರುಣ, ಅವನಿಗೆ ನೀರಿಗೆ ಅಭಿಮಾನಿಯಾಗಿರ್ತಕ್ಕ ಚಂದ್ರ, ಅವನಿಗೆ ರೇತೋಭಿಮಾನಿಯಾಗಿರ್ತಕ್ಕ ಬೃಹಸ್ಪತಿ. ಅದಕ್ಕೆ ಹೇಳ್ತಾರೆ ಕಸ್ಮಿನ್ನು ರೇತಃ ಪ್ರತಿಷ್ಠಿತಮಿತಿ ಹೃದಯೇ ಇತಿ. ಆ ರೇತಸ್ಸು ಯಾರೆಲ್ಲ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಮತ್ತೆ ಪಾರ್ವತಿ. ತಸ್ಯಾಪ್ಯಮೈವಾಶ್ರಯ ಸ್ಯಾತ್. ಅಂತಹ ರೇತೋಭಿಮಾನಿಗಳಾದ ಬೃಹಸ್ಪತ್ಯಾಚಾರ್ಯರಿಗೂ ಆಶ್ರಯರಾಗಿರ್ತಕ್ಕಂಥವಳು ಪಾರ್ವತೀ ದೇವಿ. ಯಾಕೆ? ತಸ್ಮಾದಪಿ ಪ್ರತಿರೂಪಂ ಜಾತಮಾಹು ಹೃದಯಾದಿವ ಸೃಪ್ತೋ ಹೃದಯಾದಿವ ನಿರ್ಮಿತ ಇತಿ. ಆದ್ದರಿಂದಲೇ ತಂದೆಗೆ ಪ್ರತಿರೂಪರಾಗಿ ಹುಟ್ಟಿದಂತಹ ಮಕ್ಕಳನ್ನ ನೋಡಿ ನನ್ನ ಹೊರಗಿಂದಲೇ ಹೃದಯದಿಂದಲೇ ಬಂದಿದ್ದಾನೆ, ಒಳಗಿಂದಲೇ ಬಂದು ಬಿಟ್ಟಿದ್ದಾನೆ ಅಂತ ಜನ ಮಾತಾಡ್ತಾರೆ. ಆದ್ದರಿಂದ ಹೃದಯ, ಅಲ್ಲಿಂದ ರೇತಸ್ಸು, ಅದು ಜಲ, ಅಲ್ಲಿಂದ ಹುಟ್ಟೋದು. ಈ ಪ್ರಕಾರವಾಗಿ ವರುಣ, ಪಶ್ಚಿಮ ದಿಕ್ಕಿಗೆ ವರುಣ, ಅವನಿಗೆ ಅಭಿಮಾನಿಯಾದ ಚಂದ್ರ, ಅವನಿಗೆ ರೇತೋಭಿಮಾನಿಯಾದ ಬೃಹಸ್ಪತಿ, ಬೃಹಸ್ಪತಿಗೆ ಹೃದಯಾಭಿಮಾನಿನಿಯಾದ ಪಾರ್ವತಿ. ಏವಮೇವೈತದ್ಯಾಜ್ಞವಲ್ಕ್ಯ. ಸರಿಯಪ್ಪ, ನೀವು ಹೇಳಿದ ತಪ್ಪೇನಿಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ನೆಕ್ಸ್ಟ್, ಕಿಂ ದೇವತೋ ಅಸ್ಯಾಮುದೀಚ್ಯಾಂ ದಿಶ್ಯಸೀತಿ ಸೋಮದೇವತ ಇತಿ. ಆಯ್ತು, ಮೂರಾಯ್ತು. ಉತ್ತರ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು ಅಂತ ಕೇಳ್ತಾ ಇದ್ದೇನೆ, ಗೊತ್ತಾ ನಿಮಗೆ? ಅದಕ್ಕೆ ಸೋಮದೇವತ, ಚಂದ್ರ. ಉತ್ತರ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಚಂದ್ರ ಅಂತ. ಸ ಸೋಮಃ ಕಸ್ಮಿನ್ ಪ್ರತಿಷ್ಠಿತ ಇತಿ ದೀಕ್ಷಾಯ. ಆ ಉತ್ತರ ದಿಕ್ಕಿಗೆ ಅಭಿಮಾನಿಯಾದ ಸೋಮ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾನೆ ಅಂತ ಕೇಳಿದ್ದಕ್ಕೆ ದೀಕ್ಷಾ. ದೀಕ್ಷಾ ಅಂದ್ರೆ ಯಾರು?
ಈಗ ಚಂದ್ರನಿಗೆ ಎರಡಾಯ್ತು ಈಗ ನೋಡಿ. ವರುಣ ಯಾರನ್ನ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ದಕ್ಕೆ ಏನು ಉತ್ತರ ಕೊಟ್ರು? ವರುಣ ಆಶ್ರಯ ಮಾಡಿಕೊಂಡಿರುವಂತದ್ದು ನೀರಿಗೆ ಅಭಿಮಾನಿಯಾಗಿರತಕ್ಕ ಚಂದ್ರ. ಅಂದ್ರೆ ಚಂದ್ರನ ಒಂದು ರೂಪ ನೀರಿಗೆ ಅಭಿಮಾನಿ. ಅದೇ ಚಂದ್ರನ ಇನ್ನೊಂದು ರೂಪ ಉತ್ತರ ದಿಕ್ಕಿಗೆ ಅಭಿಮಾನಿ. ತಸ್ಯೈವತು ದಿಗೀಷಿತು ಸೋಮಸ್ಯ ಅಂತ ಆಚಾರ್ಯ ಭಾಷ್ಯ. ನೀರಿಗೆ ಅಭಿಮಾನಿಯಾದ ಚಂದ್ರನ ಯಾವ ರೂಪ ಇದೆ, ಅದೇ ಚಂದ್ರನ ಇನ್ನೊಂದು ರೂಪ. ಅದೇ ಚಂದ್ರನ ಒಂದು ರೂಪ ನೀರಿಗೆ ಅಭಿಮಾನಿ, ಇನ್ನೊಂದು ರೂಪ ಉತ್ತರ ದಿಕ್ಕಿಗೆ ಅಭಿಮಾನಿ. ಇದೆಲ್ಲ ಗೊತ್ತಿದೆ ನಮಗೆ. ಬೇಕಾದಷ್ಟು ರೂಪಗಳು ತಗೊಂತಾರೆ ಸಾಂಶ ದೇವತೆಗಳು, ಪ್ರತ್ಯೇಕವಾಗಿ ಹೇಳ್ಬೇಕಾದಿಲ್ಲ. ಆದ್ದರಿಂದ ಅಂತಹ ನೀರಿಗೆ ಅಭಿಮಾನಿಯಾದ ಯಾವ ಚಂದ್ರನ ರೂಪ ಇದೆಯೋ ಅದೇ ಚಂದ್ರನ ಮತ್ತೊಂದು ರೂಪ ಉತ್ತರ ದಿಕ್ಕಿಗೆ ಅಭಿಮಾನಿಯಾದುದು. ಅದಕ್ಕೆ ಯಾರು ಆಶ್ರಯ ಅಂದ್ರೆ ದೀಕ್ಷಾರೂಪಾತು ಶತರೂಪಾ ಸಮಾಶ್ರಯ. ಶತರೂಪಾದೇವಿ, ಶತರೂಪಾದೇವಿಗೆ ದೀಕ್ಷಾ ಅಂತ ಹೆಸರು. ದೀಕ್ಷಾ ನಾಮಕಳಾಗಿರ್ತಕ್ಕ ಶತರೂಪಾದೇವಿ ಉತ್ತರ ದಿಕ್ಕಿಗೆ ಅಭಿಮಾನಿಯಾದಂತಹ ಚಂದ್ರನಿಗೆ ಆಶ್ರಯ. ಇಲ್ಲಿ ಮತ್ತೊಂದು ಪ್ರಶ್ನೆ ಅವಾಗ್ಲೇ ಬಂತಲ್ಲ, ಅನಿರುದ್ಧ ಮತ್ತು ರತಿ ಸಮಾನ ಕಕ್ಷೆ ಹೇಗೋ ಹಾಗೆ ಇಲ್ಲೂ ಕೂಡ ಶತರೂಪಾದೇವಿ ಮತ್ತು ಚಂದ್ರ ಇಬ್ಬರೂ ಸಮಾನ ಕಕ್ಷೆಯಲ್ಲಿ ಬರತಕ್ಕಂತಹ ವ್ಯಕ್ತಿಗಳು. ಚಂದ್ರ, ಶತರೂಪಾದೇವಿ ಇವರಿಬ್ರು ಒಂದೇ ಕಕ್ಷೆಯಲ್ಲಿ ಬರತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ಇವರು ಮತ್ತೆ ದೊಡ್ಡವರು ಹೇಗೆ ಅಂತಂದ್ರೆ ಆ ದೇವತೆಗಳ ಇಚ್ಛೆ, ಅವರ ಇಚ್ಛೆಯಿಂದ ಹಾಗೆ ಮಾಡ್ತಾರೆ. ಹಾಗಿಲ್ದೇ ಇದ್ರು ಇನ್ನೊಂದೇನಪ್ಪಾ ಅಂದ್ರೆ ಇಂದ್ರ ಕಾಮರಿಬ್ರು ಸಮಾನ ಕಕ್ಷೆಯವರಾಗಿದ್ರೂ ಕೂಡ, ಇಂದ್ರ ಮತ್ತು ಕಾಮ ಇಬ್ಬರೂ ಸಮಾನ ಕಕ್ಷೆಯವರಾಗಿದ್ರೂ ಕೂಡ ಹೇಗೆ ಕಾಮನಿಗಿಂತ ಇಂದ್ರ ಸ್ವಲ್ಪ ಶ್ರೇಷ್ಠ ಇದ್ದಾನೋ ಹಾಗೆ ಶತರೂಪಾದೇವಿ ಚಂದ್ರನಿಗಿಂತ ಸ್ವಲ್ಪ ಉತ್ತಮಳಾಗಿದ್ದಾಳೆ ಅಂತ ನಾವು ಚಿಂತನೆ ಮಾಡಿಕೊಳ್ಳಬಹುದು. ಆದ್ದರಿಂದ ಉತ್ತರ ದಿಕ್ಕಿಗೆ ಅಭಿಮಾನಿಯಾದ ಚಂದ್ರನಿಗೆ ದೀಕ್ಷಾನಾಮಕಳಾದ ಶತರೂಪಾದೇವಿ ಆಶ್ರಯ. ಕಸ್ಮಿನ್ನು ದೀಕ್ಷಾ ಪ್ರತಿಷ್ಠಿತೇತಿ ಸತ್ಯ ಇತಿ. ಆ ದೀಕ್ಷಾನಾಮಕಳಾದ ಶತರೂಪಾದೇವಿ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ ಅಂದ್ರೆ ಸತ್ಯನಲ್ಲಿ ಆಶ್ರಯ. ಆ ಸತ್ಯ ಯಾರು ಅಂತ ಸತ್ಯಾತ್ಮಕೋ ದೇವೋ ಮನುರೇವ ಸಮಾಶ್ರಯ. ಅಂತಹ ಸತ್ಯ ಅಭಿಮಾನಿಯಾಗಿರತಕ್ಕಂಥ ಸ್ವಯಂಭುವ ಮನು ಎಂಥ ಸ್ವಯಂಭುವ ಮನು ಅಂದ್ರೆ ಸೃಷ್ಟೃರೂಪ ಅಂತ, ಅಂದ್ರೆ ಸೃಷ್ಟಿಯನ್ನ ಮಾಡುವವನು. ಆಚಾರ್ಯ ಅಂದ್ರೆ ವಿಶೇಷ ಸ್ವಯಂಭುವ ಮನು ಚಕ್ಷುರ್ನಾಮಕ ಅಂತ ಮೊದಲೇ ಹೇಳಿದ್ವಿ. ಆದಿತ್ಯ ಪೂರ್ವ ದಿಕ್ಕಿಗೆ ಆದಿತ್ಯ, ಅವನಿಗೆ ಚಕ್ಷುರ್ನಾಮಕನಾದಂತಹ ಸ್ವಯಂಭುವ ಮನು ಆಶ್ರಯ. ಇಲ್ಲಿ ಮತ್ತೆ ಮನು ಅಂತ ಬಂತಲ್ಲ, ಇಲ್ಲಿ ಯಾವ ಮನು? ಸೃಷ್ಟೃರೂಪ ಅಂತ, ಸೃಷ್ಟಿಯನ್ನ ಮಾಡುವ ಸೃಷ್ಟಿಕರ್ತ ಅಂತ. ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಸೃಷ್ಟಿಯನ್ನ ಮಾಡುವ ರೂಪದಲ್ಲಿ ಇರುವ ಸ್ವಯಂಭುವ ಮನು ಸತ್ಯಾಭಿಮಾನಿ. ಅಂತಹ ಸತ್ಯಾಭಿಮಾನಿಯಾದ ಸ್ವಯಂಭುವ ಮನು ದೀಕ್ಷಾನಾಮಕಳಾದಂತಹ ಶತರೂಪಾದೇವಿಗೆ ಆಶ್ರಯನಾಗಿದ್ದಾನೆ. ಆದ್ದರಿಂದಲೇ ತಸ್ಮಾದಪಿ ದೀಕ್ಷಿತಮಾಹುಃ ಸತ್ಯಂ ವದೇತಿ ಸತ್ಯೇ ಹ್ಯೇವ ದೀಕ್ಷಾ ಪ್ರತಿಷ್ಠಿತೇತಿ. ಆದ್ದರಿಂದ ದೀಕ್ಷೆಯನ್ನ ಪಡೆದಿರತಕ್ಕಂತಹ ವ್ಯಕ್ತಿ ಯಾವುದೋ ಒಂದು ದೀಕ್ಷೆಯನ್ನ ಸ್ವೀಕಾರ ಮಾಡಿದ್ರೆ ಸತ್ಯವನ್ನೇ ಹೇಳ್ಬೇಕಪ್ಪ ನೀನು ಅಂತ ಹೇಳ್ತಾರೆ. ಆದ್ದರಿಂದ ದೀಕ್ಷಾ ಸತ್ಯದಲ್ಲಿ ಆಶ್ರಯವನ್ನ ಪಡೆದಿದೆ. ದೀಕ್ಷಾಭಿಮಾನಿನಿಯಾಗಿರ್ತಕ್ಕ ಶತರೂಪ ಸತ್ಯಾಭಿಮಾನಿಯಾಗಿರ್ತಕ್ಕ ಸ್ವಯಂಭುವನಲ್ಲಿ ಆಶ್ರಯವನ್ನ ಪಡೆದಿದ್ದಾಳೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಮೇಲಕ್ಕೆ ಕಸ್ಮಿನ್ನು ಸತ್ಯಂ ಪ್ರತಿಷ್ಠಿತಂ. ತುಂಬಾ ಸುಲಭ ಇದಲ್ಲ. ಸತ್ಯನಾಮಕನಾದಂತಹ ಸ್ವಯಂಭುವ ಮನು ಯಾರೆಲ್ಲ ಆಶ್ರಯ ಪಡೆದಿದ್ದಾರೆ? ಹೃದಯೇ ಇತಿ ಹೋವಾಚ. ಹೃದಯ ನಾಮಕಳ ತಸ್ಯಾಪ್ಯುಮೈವಾಶ್ರಯ ಸ್ಯಾತ್ ಸೃಷ್ಟೃರೂಪಸ್ಯ ನಿತ್ಯದ. ಅಂತಹ ಸೃಷ್ಟಿಕರ್ತ ಎನ್ನುವ ರೂಪದಿಂದ ಇರುವ ಸತ್ಯನಾಮಕನಾಗಿರತಕ್ಕ ಮನುವಿಗೆ ಹೃದಯ ನಾಮಕಳಾದ ಬುದ್ಧ್ಯಭಿಮಾನಿನಿ ಪಾರ್ವತಿ ಆಶ್ರಯ.
ಆದ್ದರಿಂದಲೇ ಸತ್ಯವನ್ನೆಲ್ಲಿ ತಿಳಿತಾನೆ? ಹೃದಯದಿಂದಲೇ ಸತ್ಯ ತಿಳ್ಕೊಳ್ತಾನೆ. ಸತ್ಯ ತಿಳಿಯುವುದು ಬುದ್ಧಿಯಲ್ಲೇ, ಹೃದಯದಲ್ಲೇ. ಆದ್ದರಿಂದ ಸತ್ಯ ಎಲ್ಲಿ ಆಶ್ರಯ ಮಾಡಿಕೊಂಡಿದೆ? ಹೃದಯದಲ್ಲಿ. ಏವಮೇವೈತದ್ ಯಾಜ್ಞವಲ್ಕ್ಯ. ಅದಕ್ಕೆ ಶಾಕಲ್ಯರಂದ್ರು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಮತ್ತೆ ಕೇಳ್ತಾರೆ, ಕಿಂ ದೇವತೋ ಅಸ್ಯಾಂ ಧ್ರುವಾಯಾಂ ದಿಶ್ಯಸೀತಿ ಅಗ್ನಿದೇವತ ಇತಿ. ಧ್ರುವ, ಧ್ರುವ ಅಂದ್ರೆ ಯಾವುದು? ಅದಕ್ಕೆ ಆಚಾರ್ಯರ ಭಾಷ್ಯ ಬರೀತಾರೆ, ಮಧ್ಯ ದಿಕ್. ಮಧ್ಯ ದಿಕ್ಕು. ಯಾವ ಮಧ್ಯ ದಿಕ್ಕು? ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕು. ಸೌತ್ ಈಸ್ಟ್ ಅಂತಿವಾಗ. ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕುಗಳ ಮಧ್ಯದಲ್ಲಿ ಇರುವಂತಹ ಮಧ್ಯ ದಿಕ್ಕೇನಿದೆ ಅದನ್ನು ಆಗ್ನೇಯ ದಿಕ್ಕು ಅಂತ ಕರಿತೇವೆ ನಾವು ಅದನ್ನು. ಆ ದಿಕ್ಕಿಗೆ ಅಭಿಮಾನಿಯಾಗಿರತಕ್ಕ ದೇವತೆ ಯಾರು ಅಂತ ಕೇಳಿದ್ದಕ್ಕೆ ಅಗ್ನಿ. ಸೋಗ್ನಿ ಕಸ್ಮಿನ್ ಪ್ರತಿಷ್ಠಿತ. ಅಗ್ನಿ ಯಾರಲ್ಲಿ ಆಶ್ರಯ ಮಾಡಿಕೊಂಡಿದ್ದಾನೆ ಅಂತಂದ್ರೆ ವಾಚಿ, ವಾಗಭಿಮಾನಿ. ಯಾರು ವಾಗಭಿಮಾನಿ ಅಂದ್ರೆ ಸ್ವಾಧಾರೋ ವಾಗ್ ಬೃಹಸ್ಪತಿ, ಬೃಹಸ್ಪತ್ಯಾಚಾರ. ನೋಡಿ, ಅವಾಗ್ಲೇ ಬೃಹಸ್ಪತ್ಯಾಚಾರ್ಯ ಒಂದು ಅಭಿಮಾನಿತ್ವವನ್ನು ಹೇಳಿದ್ದಾಯ್ತು ರೇತಸ್ಸಿಗೆ ಅಂತ. ವರುಣ, ವರುಣನಿಗೆ ಚಂದ್ರ, ಚಂದ್ರನಿಗೆ ಬೃಹಸ್ಪತಿ, ಬೃಹಸ್ಪತಿಗೆ ಪಾರ್ವತಿ ಅಂತ ಹೇಳಿ. ಈಗ ಮತ್ತೆ ಇನ್ನೊಂದು ರೂಪದ ಬೃಹಸ್ಪತ್ಯಾಚಾರ್ಯರು ವಾಗಭಿಮಾನಿ. ಮಧ್ಯ ದಿಕ್ಕಿಗೆ ಅಭಿಮಾನಿ ಅಗ್ನಿ, ಅವರಿಗೆ ಬೃಹಸ್ಪತಿ. ಅವರಿಗೆ ಯಾರು? ಕಸ್ಮಿನ್ ವಾಗ್ ಪ್ರತಿಷ್ಠಿತ. ಆ ವಾಗಭಿಮಾನಿಯಾದ ಬೃಹಸ್ಪತ್ಯಾಚಾರ್ಯರು ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾರೆ ಅಂದ್ರೆ ಹೃದಯ ಇತಿ. ಹೃದಯ. ಪಾರ್ವತಿ ಇದೆ. ತಸ್ಯಾಪ್ಯುಮೈವ ಹೃದಯ ರೂಪ ನಿತ್ಯಂ ಸಮಾಶ್ರ. ಆ ವಾಗಭಿಮಾನಿಯಾದ ಬೃಹಸ್ಪತ್ಯಾಚಾರ್ಯರಿಗೆ ಹೃದಯ ನಾಮಕಳಾದ ಬುದ್ಧಿಭಿಮಾನಿನಿಯಾದ ಪಾರ್ವತೀ ದೇವಿ ಆಶ್ರಯ. ಮೇಲೆ ಹೀಗೆ 5 ದಿಕ್ಕು. ಪೂರ್ವ ಕ್ರಮ ಪ್ರಕಾರವಾಗಿ ತಿಳ್ಕೊಳ್ಳೋದಾದ್ರೆ ಆದಿತ್ಯ, ಆ ಆದಿತ್ಯನಿಗೆ ಚಕ್ಷುರ್ನಾಮಕನಾದ ಸ್ವಯಂಭುವ, ಆ ಸ್ವಯಂಭುವನಿಗೆ ರೂಪಾಭಿಮಾನಿಯಾದ ಇಂದ್ರ, ಅವನಿಗೆ ಬುದ್ಧಿಭಿಮಾನಿಯಾದ ಪಾರ್ವತಿ. ಇನ್ನು ದಕ್ಷಿಣ, ದಕ್ಷಿಣ ದಿಕ್ಕಿಗೆ ಯಮ, ಯಮನಿಗೆ ಯಜ್ಞಾಭಿಮಾನಿಯಾದ ಅನಿರುದ್ಧ, ಅವನಿಗೆ ಅಭಿಮಾನಿನಿಯಾದಂತಹ ರತಿ, ಅವನಿಗೆ ಶ್ರದ್ಧಾಭಿಮಾನಿಯಾದ ಕಾಮ, ಅವನಿಗೆ ಬುದ್ಧಿಭಿಮಾನಿಯಾದ ಪಾರ್ವತಿ. ಅಲ್ಲಿಂದ ಪಶ್ಚಿಮ ವರುಣ, ಅವನಿಗೆ ಜಲಾಭಿಮಾನಿಯಾದ ಚಂದ್ರ, ಅವನಿಗೆ ರೇತಸ್ಸಿಗೆ ಅಭಿಮಾನಿಗಳಾದ ಬೃಹಸ್ಪತ್ಯಾಚಾರ್ಯರು, ಅವನಿಗೆ ಮತ್ತೆ ಹೃದಯಾಭಿಮಾನಿನಿ ಬುದ್ಧಿಭಿಮಾನಿನಿಯಾದ ಪಾರ್ವತಿ. ಅಲ್ಲಿಂದ ಇನ್ನು ಮತ್ತೆ ಉತ್ತರ, ಉತ್ತರ ದಿಕ್ಕಿಗೆ ಅಭಿಮಾನಿನಿಯಾಗಿರತಕ್ಕಂಥವನು ಚಂದ್ರ, ಆ ಚಂದ್ರನಿಗೆ ದೀಕ್ಷಾಭಿಮಾನಿನಿಯಾಗಿರತಕ್ಕ ಶತರೂಪ, ಅವಳಿಗೆ ಸತ್ಯಾಭಿಮಾನಿಯಾದ ಸೃಷ್ಟಿಕರ್ತೃ ಸ್ವರೂಪದಲ್ಲಿರತಕ್ಕ ಸ್ವಯಂಭುವ ಮನು, ಅವನಿಗೆ ಪಾರ್ವತಿ. 4 ದಿಕ್ಕಾಯ್ತು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಇನ್ನು ಆಗ್ನೇಯ ಅಗ್ನಿ, ಅವನಿಗೆ ವಾಗಭಿಮಾನಿಯಾದ ಬೃಹಸ್ಪತಿ, ಆ ಬೃಹಸ್ಪತ್ಯಾಚಾರ್ಯರಿಗೆ ಮತ್ತೆ ಬುದ್ಧಿಭಿಮಾನಿನಿಯಾದ ಪಾರ್ವತಿ. ಅದ್ರ ಮೇಲೆ ಮತ್ತೆ ಕಸ್ಮಿನ್ ಹೃದಯಂ ಪ್ರತಿಷ್ಠಿತಂ ಅಂತ. ಆ ಹೃದಯ ಎಲ್ಲಿ ಪ್ರತಿಷ್ಠಿತವಾಗಿದೆ? ಹೃದಯ, ಅದಕ್ಕೆ ಅಭಿಮಾನಿನಿಯಾಗಿರ್ತಕ್ಕಂತಹ ಪಾರ್ವತೀ ದೇವಿ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ? ಪ್ರಶ್ನೆ. ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಬಿಟ್ರು ನೋಡಿ. ಅಹಲ್ಲೀಕೇತಿ ಹೋವಾಚ. ಯಾರಿಗೆ ಬುದ್ಧಿ ಲೀನ ಆಗ್ಬಿಟ್ಟಿದೆ, ಬುದ್ಧಿ ಸರಿಗಿಲ್ಲ, ಜ್ಞಾನ ಇಲ್ಲದ ಅಜ್ಞಾನಿ, ಅಹಲ್ಲೀಕ ಅಂತ ಅರ್ಥ. ಅಜ್ಞಾನಿ,
ಅಹಲ್ಲೀಕೇತಿ ಹೋವಾಚ ಯಾಜ್ಞೆ, ಅಜ್ಞಾನಿ ಅನ್ಬಿಟ್ರಂತೆ ಯಾಜ್ಞವಲ್ಕ್ಯರು. ಯತ್ರ ಏತದ್ ಅನ್ಯತ್ರ ಅಸ್ಮನ್ಮನ್ಯಾಸ್ಯೈ ಯದ್ಧಿ ಏತದ್ ಅನ್ಯತ್ರ ಅಸ್ಮತ್ ಸ್ಯಾತ್ ಶ್ವಾನೋ ವಾ ಏನತ್ ಅದ್ಯುಃ ವಯಾಂಸಿ ವಾ ಏನದ್ ವಿಮಥ್ನೀರನ್ನಿತಿ. ಈ ಅಜ್ಞಾನಿ, ಬುದ್ಧಿಗೆ ಅಭಿಮಾನಿನಿಯಾಗಿರ್ತಕ್ಕಂತಹ ಪಾರ್ವತೀ ದೇವಿ ಅಹಂಕಾರಾಭಿಮಾನಿಗಳಾಗಿರ್ತಕ್ಕ ರುದ್ರದೇವರನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ. ತಸ್ಯಾಸ್ತಮಾಶ್ರಯೋ ರುದ್ರಸ್ತ್ವಮಹಂಚೇತಿ ರೂಪವಾನ್ ಅಹಂಕಾರಾತ್ಮಕೋ ನಿತ್ಯಮಾತ್ಮೋ ಮಾ ಪರಿಕೀರ್ತಿತ ಬುದ್ಧ್ಯಾತ್ಮನೈವಾತ ತತ್ವಾತ್ ಯದ್ಯಸ್ಯಾನಾಶ್ರಯೋ ಹರಃ ತದಾ ಬೋಧಾತ್ಮಿಕಾ ಶಕ್ತಿರ್ನಾಸ್ಯಾ ದೇಹಾಭಿರಕ್ಷಣೆ ಅರಕ್ಷಿತಾನ್ ಮಾನುಷಾದೀನ್ ಶ್ವಾನೋ ವಾದ್ಯುರ್ವಯಾಂಸಿ ಚ. ಅಜ್ಞಾನಿ, ಬುದ್ಧಿಗೆ ಅಭಿಮಾನಿನಿಯಾಗಿರತಕ್ಕ ಪಾರ್ವತಿ ಅಹಂಕಾರಕ್ಕೆ ಅಭಿಮಾನಿಗಳಾಗಿರತಕ್ಕ ಮಹರುದ್ರ ದೇವರನ್ನು ಆಶ್ರಯ ಮಾಡಿಕೊಂಡಿದ್ದಾಳೆ. ಒಂದು ವೇಳೆ ಬುದ್ಧಿಗೆ ಅಭಿಮಾನಿನಿಯಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವ ಪಾರ್ವತೀ ದೇವಿಗೆ ಆತ್ಮ ಅಂತ ಹೆಸರು. ಅಂತಹ ಆತ್ಮನಾಮಕಳಾಗಿರತಕ್ಕ ಪಾರ್ವತೀ ದೇವಿಗೆ ಒಂದು ವೇಳೆ ರುದ್ರದೇವರು ಆಶ್ರಯ ಅಲ್ಲ ಅಂತಾಗಿದ್ದಿದ್ರೆ, ಪಾರ್ವತೀ ದೇವಿ ರುದ್ರದೇವರನ್ನ ಆಶ್ರಯ ಮಾಡಿಕೊಂಡಿಲ್ಲ ಅಂತಾಗಿದ್ದಿದ್ರೆ ನಮ್ಮ ದೇಹವನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. ಅವಾಗ ಏನಾಗತ್ತೆ? ಹೆಣದಂತೆ ಬಿದ್ದಿರ್ಬೇಕಲ್ಲ. ಹೆಣದಂತೆ ಬಿದ್ದಿದ್ದಾಗ ನಾಯಿಗಳು, ನರಿಗಳು, ಪಕ್ಷಿಗಳು ನಮ್ಮ ದೇಹವನ್ನ ಎಳೆದು ತುಂಡು ತುಂಡು ಮಾಡಿ ತಿಂದಾಕ್ಬಿಡ್ತಾ ಇತ್ತು. ಆದ್ದರಿಂದ ಅಜ್ಞಾನಿಯಂತೆ ಮಾತಾಡಬೇಡ. ಹಾಗೆಲ್ಲ ಮಾತಾಡಿದಿ ಸರಿ ಹೋಗೋದಿಲ್ಲ. ಅಜ್ಞಾನಿಯಾಗಿ ಏನೇನೋ ಮಾತಾಡತಕ್ಕದ್ದಲ್ಲ. ಕಸ್ಮಿನ್ನು ತ್ವಂ ಚ ಆತ್ಮ ಚ ಪ್ರತಿಷ್ಠಿತೌ ಸ್ಥಃ. ಇದ್ರ ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಈ ಅಹಂಕಾರಾಭಿಮಾನಿಯಾಗಿರ್ತಕ್ಕ ರುದ್ರದೇವರು ಮತ್ತು ಆತ್ಮಾನಾಮಕಳಾದ ಪಾರ್ವತಿ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾರೆ? ಚೆನ್ನಾಗಿದೆ ನೋಡಿ. ಅದಕ್ಕೆ ಎಷ್ಟು ಸ್ಪಷ್ಟವಾಗಿ ತಾರತಮ್ಯ. ಪ್ರಾಣೇ ಇತಿ, ಪ್ರಾಣನೆಲ್ಲ ಆಶ್ರಯ ಮಾಡಿಕೊಂಡಿದ್ದಾರೆ. ಪ್ರಾಣ ಯಾರಪ್ಪ? ಡೈರೆಕ್ಟ್ ಆಗಿ ಮುಖ್ಯ ಪ್ರಾಣದೇವರಲ್ಲ. ಶಿವಸ್ಯ ಚ ತಥೋ ಮಾಯಾ ಪ್ರಾಣಾತ್ಮ ಶೇಷ ಆಶ್ರಯ. ರುದ್ರದೇವರಿಗೆ ಮತ್ತು ಪಾರ್ವತಿಗೆ ಪ್ರಾಣನಾಮಕರಾದ ಶೇಷದೇವರು ಆಶ್ರಯ. ಪ್ರಶ್ನೆ ಕೇಳ್ತಾರೆ ಮತ್ತೆ, ಕಸ್ಮಿನ್ನು ಪ್ರಾಣ ಪ್ರತಿಷ್ಠಿತ ಇತಿ ಅಪಾನೇ ಇತಿ. ಅಂತಹ ಪ್ರಾಣನಾಮಕರಾದ ಶೇಷದೇವರಿಗೆ ಯಾರು ಆಶ್ರಯ ಅಂದ್ರೆ ಅಪಾನ ಅಂತಂದ್ರೆ. ಯಾರದು ಅಪಾನ ಅಂದ್ರೆ ಶೇಷಸ್ಯ ಅಪಾನ ರೂಪ ಸಾ ಭಾರತ್ಯೇವ ವ್ಯಪಾಶ್ರಯ. ಅಂತಹ ಪ್ರಾಣನಾಮಕರಾದ ಶೇಷದೇವರಿಗೆ ಅಪಾನ ನಾಮಕಳಾಗಿರತಕ್ಕಂತಹ ಭಾರತೀ ದೇವಿ ಆಶ್ರಯ. ಕಸ್ಮಿನ್ ಅಪಾನ ಪ್ರತಿಷ್ಠಿತ ಇತಿ ವ್ಯಾನೇ ಇತಿ. ಆ ಅಪಾನ ನಾಮಕಳಾಗಿರತಕ್ಕಂತಹ ಭಾರತೀ ದೇವಿಗೆ ಯಾರು ಆಶ್ರಯ ಅಂದ್ರೆ ವ್ಯಾನ. ಯಾರು ವ್ಯಾನ? ತಸ್ಯಾ ವ್ಯಾನಾಭಿದೋ ವಾಯು ವಿಶಿಷ್ಟಾನೋ ಯತೋಹಿ ಸಹ. ಆ ಬುದ್ಧಿ ಮತ್ತು ಆತ್ಮಗಳಿಗೆ ಅಭಿಮಾನಿನಿಯಾದಂತಹ ಶಿವಪಾರ್ವತಿಯರಿಗೆ ಪ್ರಾಣನಾಮಕರಾದ ಶೇಷದೇವರು, ಅಂತಹ ಪ್ರಾಣನಾಮಕರಾದ ಶೇಷದೇವರಿಗೆ ಅಪಾನನಾಮಕಳಾದ ಭಾರತಿ, ಅಂತಹ ಅಪಾನನಾಮಕಳಾದ ಭಾರತೀ ದೇವಿಗೆ ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲರನ್ನ ಪ್ರೇರಣೆ ಮಾಡುವ ಕಾರಣ ವ್ಯಾನ ಅಂತ ಕರೆಯಲ್ಪಡತಕ್ಕ ಮುಖ್ಯ ಪ್ರಾಣದೇವರು ಆಶ್ರಯ. ಅಂತಹ ಕಸ್ಮಿನ್ ವ್ಯಾನಃ ಪ್ರತಿಷ್ಠಿತಃ ಇತಿ ಉದಾನೇ ಇತಿ. ಅಂತಹ ವ್ಯಾನನ ವಿಶಿಷ್ಟವಾಗಿ ಸಕಲ ಜೀವರನ್ನ ಪ್ರೇರಣೆ ಮಾಡಿ ವ್ಯಾನ ಅಂತ ಕರೆಯಲ್ಪಡತಕ್ಕ ಮುಖ್ಯ ಪ್ರಾಣದೇವರಿಗೆ ಯಾರು ಆಶ್ರಯ ಅಂತಂದ್ರೆ ಉದಾನ ಅಂತನ್ಬಿಟ್ಟು.
ಉನ್ನೇತೃತ್ವಾದುದಾನಾಖ್ಯಾತಸ್ಯ ಶ್ರೀರಾಶ್ರಯ ಸದಾ. ಊರ್ಧ್ವಲೋಕಗಳಿಗೆ ಸಾತ್ವಿಕ ಜೀವಗಳನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಾಳೆ, ಆದ್ದರಿಂದ ಲಕ್ಷ್ಮೀದೇವಿಗೆ ಉದಾನ ಅಂತ ಹೆಸರು. ಸಾತ್ವಿಕ ಜೀವರನ್ನ ಊರ್ಧ್ವಲೋಕಗಳಿಗೆ ಕರೆದುಕೊಂಡು ಹೋಗ್ತಾಳೆ, ಆದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ಉದಾನ. ಅಂತಹ ಉದಾನ ನಾಮಕಳಾಗಿರತಕ್ಕಂತಹ ಮಹಾಲಕ್ಷ್ಮೀ ದೇವಿ ವ್ಯಾನನಾಮಕರಾದಂತಹ ಮುಖ್ಯ ಪ್ರಾಣದೇವರಿಗೆ ಆಶ್ರಯ. ಕಸ್ಮಿನ್ ಉದಾನ ಪ್ರತಿಷ್ಠಿತ ಇತಿ ಸಮಾನೇ ಇತಿ. ಆ ಉದಾನ ನಾಮಕಳಾದ ಮಹಾಲಕ್ಷ್ಮಿ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾಳೆ ಅಂದ್ರೆ ಸಮಾನನಲ್ಲಿ ಅಂತ. ಆ ಸಮಾನ ಅಂದ್ರೆ ಯಾರು? ಸಮಾನಾಖ್ಯೋ ಹರಿಸ್ತಸ್ಯಾಹ ಸಹೈವ ಹ್ಯಾನಯತ್ಯಸೌ ಸ್ವಾವರಸ್ಯಾನಕಾಸ್ತ್ವನ್ಯೇ ಸರ್ವೇಷಾಂ ಚೇಷ್ಟಕೋ ಹಿ ಸಹ. ಉದಾನ ನಾಮಕಳಾದ ಮಹಾಲಕ್ಷ್ಮೀ ದೇವಿಗೆ ಸಮಾನ ನಾಮಕನಾದ ನಾರಾಯಣ ಆಶ್ರಯ. ಯಾಕೆ ಭಗವಂತನಿಗೆ ಸಮಾನ ಅಂತಂದ್ರೆ ಸಹೈವ ತನ್ನ ಜೊತೆಯಲ್ಲೇ ಯಾವಾಗಲೂ ಇರತಕ್ಕಂತಹ ಮಹಾಲಕ್ಷ್ಮೀ ದೇವಿಯನ್ನ ಪ್ರೇರಣೆ ಮಾಡ್ತಾನೆ. ಇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳಿಗೂ ಪ್ರೇರಣೆ ಮಾಡ್ತಾನೆ, ಜಡಚೇತನಗಳಿಗೂ ಪ್ರೇರಣೆಯನ್ನ ಮಾಡ್ತಾನೆ. ಆದ್ದರಿಂದ ಭಗವಂತ ಸಮಾನ, ಎಲ್ಲರಿಗೂ ಸಮಾನವಾಗಿ ಅಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪ್ರೇರಣೆಯನ್ನ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಸಮಾನ. ಬೇರೆ ಎಲ್ಲ ದೇವತೆಗಳು ತಮಗಿಂತ ಕೆಳಗಿರತಕ್ಕ ದೇವತೆಗಳಿಗೆ ಪ್ರೇರಣೆಯನ್ನ ಮಾಡಿದ್ರೆ, ಅಂದ್ರೆ ಈಗ ಗೊತ್ತಾಯ್ತು ನಮಗೆ, ಅವರ ದೇವತೆಗಳಿಗೆ ಉತ್ತಮ ದೇವತೆಗಳು ಪ್ರೇರಣೆ, ಕೆಳಗಿನ ದೇವತೆಗಳಿಗೆ ಮೇಲಿನ ದೇವತೆಗಳು ಪ್ರೇರಣೆ. ಆದ್ರೆ ಭಗವಂತ ಸರ್ವರಿಗೂ ಪ್ರೇರಣೆಯನ್ನ ಮಾಡ್ತಾನೆ, ಆದ್ದರಿಂದ ಸಮಾನ. ಆದ್ದರಿಂದ ಈ ಅರ್ಥವನ್ನ ಇಟ್ಟುಕೊಂಡ್ರೆ ಬೇರೆ ಯಾವ ದೇವತೆಗಳಿಗೂ ಸಮಾನ ಅನ್ನೋ ಹೆಸರಿಲ್ಲ. ನೋಡಿ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನೋದು ಶೇಷದೇವರು, ಭಾರತೀ ದೇವಿ, ಮುಖ್ಯ ಪ್ರಾಣ, ಲಕ್ಷ್ಮೀ, ನಾರಾಯಣ ಅಂತ 5 ಜನಕ್ಕೆ ಬಂದ್ಬಿಡ್ತೀನಿ. ಚೆನ್ನಾಗಿದೆ ಇದೊಂಥರ. ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡ್ತಾನೆ. ಸ ಏಷ ನೇತಿ ನೇತಿ ಆತ್ಮ ಅಗೃಹ್ಯೋ ನಹಿ ಗೃಹ್ಯತೆ, ಅಶೀರ್ಯೋ ನಹಿ ಶೀರ್ಯತೆ, ಅಸಂಗೋ ನಹಿ ಸಜ್ಜತೆ, ಅಸಿತೋ ನಂ ವ್ಯಥತೆ ನರಿಷ್ಯತಿ. ಏತೌ ಅಷ್ಟೌ ಆಯತನಾನಿ, ಅಷ್ಟೌ ಲೋಕಾಃ, ಅಷ್ಟೌ ದೇವಾಃ, ಅಷ್ಟೌ ಪುರುಷಾಃ, ಸಯಸ್ತಾನ್ ಪುರುಷಾನ್ ನಿರೂಹ್ಯ ಪ್ರತ್ಯೂಹ್ಯ ಅತ್ಯಕ್ರಾಮತ್ ತಂ ತೌಪನಿಷದಂ ಪುರುಷಂ ಪೃಚ್ಛಾಮಿ ತಂಚೇದ್ಮೇನ ವಿವಕ್ಷಸಿ ಮೂರ್ಧಾತೆ ವಿಪತಿಷ್ಯತಿ ಇತಿ ತಂಹನ ಮೇನೇ ಶಾಕಲ್ಯಃ ತಸ್ಯ ಮೂರ್ಧಾ ಪಪಾತ ಅಪಿಹಾಸ್ಯ ಪರಿಮೋಷಿಣೋ ಅಸ್ಥೀನ್ಯಪಜಹ್ರನ್ಯದ್ ಮನ್ಯಮಾನಾಃ. ದೇವತೆ ಭಗವಂತ ಯಾರು? ಸಮಾನನಾಗಿರ್ತಕ್ಕ ಭಗವಂತ ಯಾರು ಅಂತಂದ್ರೆ ಬ್ರಹ್ಮಾದಿಗಳಂತೆ ಅಲ್ಲ, ನೇತಿ. ಅವನನ್ನ ಪರಿಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ದೇವರನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗತ್ತೆ ಅನ್ನುವಂತ ವಿಷಯದಲ್ಲಿ ಶಾಸ್ತ್ರದಲ್ಲಿ ಪ್ರಮಾಣವೇ ಇಲ್ಲ. ಇವತ್ ಹಿಂಸೆ ಆಗತ್ತೆ, ನಾಳೆ ಹಿಂಸೆ ಆಗತ್ತೆ, ನೆನ್ನೆ ಹಿಂಸೆ ಆಗತ್ತೆ ಅಂತ ಭಗವಂತನಿಗೆ ಹಿಂಸೆ ಅನ್ನೋದನ್ನ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ? ಭಗವಂತನಿಗೂ ಹಿಂಸೆ ಆಗುತ್ತೆ ಅಂದ್ರೆ ಪ್ರಮಾಣ ಕೊಡು ಅಂತ ಕೇಳ್ತೀವಿ, ಪ್ರಮಾಣ ಇಲ್ಲ. ಎಲ್ಲದರ ಸಂಪರ್ಕದಲ್ಲಿದ್ರೂ ಕೂಡ ಅದರ ಲೇಪ, ಅದರ ದೋಷ ಭಗವಂತನ. ಯಾಕೆ? ಭಗವಂತನಿಗೆ ದೋಷ ಲೇಪ ಇದೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ. ಭಗವಂತನಿಗೆ ಬಂಧನ ಇಲ್ಲ, ಬಂಧನ ಅಂದ್ರೆ ದುಃಖ, ಭಗವಂತನಿಗೆ ದುಃಖ ಇದೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ. ತ್ರಿಕಾಲಗಳಲ್ಲಿಯೂ ಭಗವಂತನಿಗೆ ನಾಶ ಇಲ್ಲ, ನಾಶ ಇದೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ. ಎಂಟು ಜಾಗಗಳು, 8 ಲೋಕಗಳು, 8 ದೇವತೆಗಳು, 8 ಪುರುಷರು, ಇವರ ಒಳಗೆ ಹೊರಗೆ ಎಲ್ಲ ಕಡೆಗಳಲ್ಲಿ ನಿಯಮನ ಮಾಡ್ತಾ ಈ 8 ಮೀರಿ ನಿಂತು ಪ್ರಸಿದ್ಧನಾಗಿರ್ತಕ್ಕಂಥವನು ಯಾವ ಭಗವಂತ ಇದ್ದಾನೋ ಆ ಭಗವಂತನನ್ನ ನಾವು ತಿಳ್ಕೊಳ್ಳೋದು ಹೇಗೆ? ಕೇವಲ ಉಪನಿಷತ್ತಿನಿಂದ ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯ. ಅವನ ಬಗ್ಗೆ
ನಾನು ನಿನ್ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಶಾಕಲ್ಯ, ನೀನು ಆ ಭಗವಂತನ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಗುಣಗಳನ್ನ ಹೇಳಲಿಲ್ಲ ಅಂದ್ರೆ ನಿನ್ ತಲೆ ಬಿದ್ದೋಗತ್ತೆ, ಸತ್ತೋಗ್ತ್ಯ ಅಂತ ಸಿಟ್ಟು ಮಾಡ್ಕೊಂಡು ಹೇಳ್ಬಿಟ್ರಂತೆ ಯಾಜ್ಞವಲ್ಕ್ಯರು. ನೋಡಿ, ಪ್ರಶ್ನೆ ಕೇಳಬೇಕಾದ್ರೆ ಹೇಗೆ ದೊಡ್ಡವರ ಹತ್ರ ಹೇಗಿರ್ಬೇಕು. ನೀನು ಬ್ರಹ್ಮಜ್ಞಾನಿ, ಅದಕ್ಕೆ ನೀನ್ ಈ ತರ ಮಾತಾಡ್ತಾ ಇದ್ಯಾ. ನಾನ್ ಬ್ರಹ್ಮಜ್ಞಾನಿಯಪ್ಪ, ನಾನು ಭಗವಂತನ್ ತಿಳ್ಕೊಂಡಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ ಅಂತ ಯಾಜ್ಞವಲ್ಕ್ಯರು ಹೇಳಿದ್ರು. ಅದ್ರ ಮೇಲೂ ಪ್ರಶ್ನೆಗಳನ್ನ ಮಾಡದ ಸಿಟ್ಟಿಂದ ಯಾಜ್ಞವಲ್ಕ್ಯರು ಕೇಳ್ತಾರೆ, ಸರ್ವನಿಯಾಮಕನಾದ ಭಗವಂತನ ವಿಶೇಷ ಗುಣಗಳನ್ನ ನೀನ್ ಹೇಳಲಿಲ್ಲ ಅಂದ್ರೆ ನಿನ್ ತಲೆ ಬಿದ್ದೋಗತ್ತೆ. ಗೊತ್ತಾಗ್ಲಿಲ್ಲ ಆ ಭಗವಂತನ ಬಗ್ಗೆ, ಆ ಭಗವಂತನ ವಿಶೇಷ ಗುಣಗಳ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ ಶಾಕಲ್ಯರು. ಅವ್ರ ತಲೆ ಬಿದ್ದೋಯ್ತಂತೆ, ಅವ್ರ ತಲೆ ಬಿದ್ದೋಯ್ತು, ಸತ್ತೇ ಹೋದ್ರವ್ರು. ತಲೆ ಬಿದ್ದ ಮೇಲೆ ಅವರ ಎಲುಬುಗಳೆಲ್ಲ ಏನಿತ್ತು ಬೆಳ್ಳಿಗಿತ್ತಲ್ಲ, ಅದನ್ನ ಬೆಳ್ಳಿ ಅಂತ ಕಳ್ಳರು ತಗೊಂಡು ಹೋಗ್ಬಿಟ್ರಂತೆ. ಅವರ ಎಲುಬುಗಳನ್ನ ಬೆಳ್ಳಿ ಅಂತ ಭ್ರಮಿಸಿಕೊಂಡು ತಗೊಂಡು ಹೋಗ್ಬಿಟ್ರು. ಅದರಿಂದ ಪ್ರಶ್ನೆಯನ್ನ ದೊಡ್ಡವರಲ್ಲಿ ಜಾಗೃತಿಯಾಗಿ ಕೇಳಬೇಕು. ಸಯೇಷ ಭಗವಾನ್ ನೈವಂ ಶ್ರೀವದನ್ಯಾಶ್ರಯೋ ಹರಿ ನ ಚ ಬ್ರಹ್ಮಾದಿವದ್ ವಿಷ್ಣು ನೈವಾಸೌ ಬದ್ಧವತ್ ಕ್ವಚಿತ್ ನ ಚ ಮುಕ್ತವದೀಶೇಷ ಕುತ ಏವ ಜಡೋಪಮಃ ಅಗ್ರಾಹ್ಯ ಅಶೀರ್ಯ ಸಂಗೋಸೌ ಅಸಿತಶ್ಚ ನರಿಷ್ಯತಿ ನ ಹಿ ಸರ್ವಾತ್ಮನಾ ಕ್ವಾಪಿ ಕೇನಚಿತ್ ಜ್ಞಾಯತೆ ಕ್ವಚಿತ್ ಸ್ವಲ್ಪೋಪಿ ಶೀರ್ಯತೆ ನೈವ ಕಾರಣಾತ್ ಕಾಲತೋಪಿ ವ ನ ಲಿಪ್ಯತೆ ಜಗನ್ನಾಥಃ ಕ್ವಚಿದ್ದೋಷೇಣ ಕೇನಚಿತ್ ಭೂತಪೂರ್ವೋ ಭವಿಷ್ಯೋ ವಾ ಬಂಧೋ ನಾಸ್ಯ ಕುತಶ್ಚನ ನ ಚ ನಾಶೋ ಭವತ್ ಕ್ವಾಪಿ ನ ನಶಿಷ್ಯತಿ ಚ ಕ್ವಚಿತ್ ಅನ್ಯತ್ ಸರ್ವಂ ಗೃಹೀತಂ ಹಿ ತೇನ ಜ್ಞಾನಾದಿನಾ ಸದಾ ಅಶೀರ್ಯತ್ವಾದಯೋನ್ಯೇಷಾಂ ಸರ್ವೇಷಾಂ ತತ್ಪ್ರಸಾದತಃ ಅತಸ್ತಸ್ಯಾತಿ ವೈಷಮ್ಯಾತಿ ನೇತಿ ನೇತ್ಯಾಗತಂ ಶ್ರುತಿ. ನೇತಿ ನೇತಿ ಅಂತ ಭಗವಂತನ ಬಗ್ಗೆ ಮತ್ತು ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕ ನಾರಾಯಣ, ಮಹಾಲಕ್ಷ್ಮೀ ದೇವಿ ಭಗವಂತನನ್ನ ಆಶ್ರಯ ಮಾಡಿಕೊಂಡಿರುವಂತೆ ನಾರಾಯಣ ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ. ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿಯನ್ನ ಆಶ್ರಯ ಮಾಡಿಕೊಂಡಂತೆ ಭಗವಂತ ಆಶ್ರಯ ಮಾಡಿಕೊಂಡಿಲ್ಲ. ಸಂಸಾರ ಚೇತನರಂತೆ ಅಲ್ಲ, ಮುಕ್ತರಂತೆ ಅಲ್ಲ, ಚೇತನರಂತೆ ಭಗವಂತ ಇಲ್ಲ ಅಂದ್ಮೇಲೆ ಜಡದಂತೆ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕಾಗತ್ತಾ? ಅದರಿಂದ ನೇತಿ ನೇತಿ ಅಂದ್ರೆ ಜಡದಂತೆ ಅಲ್ಲ, ಮುಕ್ತ ಚೇತನರಂತೆ ಅಲ್ಲ, ಸಂಸಾರಿಗಳಂತೆ ಅಲ್ಲ. ಆದ್ದರಿಂದ ಭಗವಂತ ಅಗ್ರಾಹ್ಯ, ಅಶೀರ್ಯ, ಅಸಂಗ, ಅಸಿತ, ನಾಶರಹಿತ. ದೇವರನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಿನ್ನೆ ಇವತ್ತು ನಾಳೆ ಯಾವ ಕಾಲದಲ್ಲಿಯೂ ಭಗವಂತನಿಗೆ ಹಿಂಸೆ ಇಲ್ಲ, ಯಾವ ಕಾಲದಲ್ಲಿಯೂ ಭಗವಂತನಿಗೆ ದೋಷಲೇಪ ಇಲ್ಲ, ಯಾರಿಂದಲೂ ಭಗವಂತನಿಗೆ ಬಂಧನ ಇಲ್ಲ. ಇವತ್ತಿಲ್ಲ, ನೆನ್ನೆ ಇಲ್ಲ, ನಾಳೆ ಇಲ್ಲ, ತ್ರಿಕಾಲಗಳಲ್ಲಿಯೂ ಭಗವಂತನಿಗೆ ನಾಶ ಇಲ್ಲ. ಆದ್ದರಿಂದ ಪ್ರಪಂಚ ಅವನಿಗೆ ಪೂರ್ಣವಾಗಿ ಗೊತ್ತು. ಲಕ್ಷ್ಮೀ ಮೊದಲಾಗತ ಎಲ್ಲರಿಗೂ ಇಂತಹ ಯೋಗ್ಯರಾದಂತಹ ದೊಡ್ಡ ದೊಡ್ಡ ದೇವತೆಗಳಿಗೆ ನಾಶರಹಿತ ತತ್ವ ಮೊದಲಾದ ಎಲ್ಲವೂ ಕೂಡ ಅವನ ಅನುಗ್ರಹದಿಂದ ಬಂದಿದೆ. ಅದರಿಂದ ಲಕ್ಷ್ಮೀ ದೇವಿಯೇ ಮೊದಲಾದ ಸಮಸ್ತ ಪ್ರಪಂಚಕ್ಕಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನ ನೇತಿ ನೇತಿ, ಹೀಗಿಲ್ಲ ಹೀಗಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ, ಬಿಟ್ಟು ಬಿಟ್ರೆ ಬೇರೆ ಇನ್ಯಾವ ಅರ್ಥವೂ ಅಲ್ಲ. ಎಷ್ಟು ಅದ್ಭುತ ನೋಡಿ. ಅವ್ರ ತಲೆ ಬಿದ್ದು ಹೋಯ್ತು, ಹೋಗೇ ಬಿಟ್ರು ಅವರು ಶಾಕಲ್ಯರು. ತದ್ಗುಣಾನಾಂ ಸುಪೂರ್ಣಾನಾಂ ವಿಪ್ಲುಟ್ಕಂ ಪ್ರತಿಬಿಂಬಿತಂ ಶ್ರೀರ್ಭುಂಕ್ತೆ ತದ್ಗುಣಾನ್ ಬ್ರಹ್ಮ ತಸ್ಯಾ ರುದ್ರಾದಯೋಪಿ ಚಾಚರ್ ಹೇಳ್ತಾರೆ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅಂತಹ ಭಗವಂತನ ಗುಣಗಳಲ್ಲಿ ಒಂದು ಸ್ವಲ್ಪ ಭಾಗವನ್ನ ಲಕ್ಷ್ಮಿ ಅನುಭವಿಸಿದ್ರೆ ಅದರಲ್ಲಿ ಸ್ವಲ್ಪ ಸಾದೃಶ್ಯವನ್ನ ಚತುರ್ಮುಖ, ಅದರಲ್ಲಿ ಸ್ವಲ್ಪ ಸಾದೃಶ್ಯ ರುದ್ರಾದಿ ದೇವತೆಗಳು ಸ್ವಲ್ಪೇ ಸ್ವಲ್ಪ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತ ಅಗ್ರಾಹ್ಯ ನೇತಿ ನೇತ್ಯಾದಿ ರೂಪೇಣ ವಿಜ್ಞಾಪಿತ ಗುಣೋಪಿತು
ವಿಶೇಷಾಪೇಕ್ಷೆಯ ಪೃಷ್ಟೋ ನ ಶಾಕಲ್ಯೋ ವಿವೇದತಂ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ನೇತಿ ನೇತಿ ಅಂತ ಭಗವಂತನನ್ನ ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚಕ್ಕಿಂತಲೂ ಭಿನ್ನ, ಮುಕ್ತರಿಗಿಂತಲೂ ಭಿನ್ನ, ಲಕ್ಷ್ಮೀದೇವಿಗಿಂತಲೂ ಭಿನ್ನ ಅಂತ ವಿಶೇಷವಾಗಿ ಹೇಳಿದ್ರೂ ಕೂಡ ಶಾಕಲ್ಯರಿಗೆ ಇನ್ನೂ ವಿಶೇಷವಾದ ಜ್ಞಾನ ಇಲ್ಲ, ಗೊತ್ತಾಗಲಿಲ್ಲ. ಆದ್ದರಿಂದ ಅವರು ಬಿದ್ದೋದ್ರು. ತದಪೇಕ್ಷಾಂ ವಿನೈವಾಸು ನಿರ್ಗತ್ಯ ಪುರುಷೋತ್ತಮ ವಹತ್ತೇವಾ ನಿಶಂ ಸರ್ವಂ ನಿಗೂಢಂ ತೇನ ತಜ್ಜಗತ್ ಪ್ರತಿಷ್ಠಿತೈರೂಪೈರ್ಯಸ್ಮಾತ್ ಧತ್ತೆ ಹರಿಃ ಸದಾ ಅತಃ ಪ್ರತ್ಯೋಹ್ಯತೆ ತೇನ ವ್ಯಕ್ತಮಿದಂ ಜಗತ್. ನಿರೂಹ್ಯ ಪ್ರತ್ಯೋಹ್ಯ ಅಂತ ಶಬ್ದಗಳೆಲ್ಲ ಹೇಳಿದ್ರಿಲ್ಲಿ. ನಿರೂಹ್ಯ ಪ್ರತ್ಯೋಹ್ಯ ಅಂತ ಎಲ್ಲ ಒಂದೇ ಅರ್ಥ ಅಲ್ಲ, ಅದು ಬೇರೆ ಬೇರೆ ಅರ್ಥ. ಭಗವಂತನಿಗೆ 8 ಜಾಗಗಳು, 8 ಲೋಕಗಳು. ಅದ್ಯಾವುದನ್ನು ಭಗವಂತ ಆಶ್ರಯ ಮಾಡ್ಕೊಂಡಿಲ್ಲ, ಸ್ವತಂತ್ರನಾಗಿದ್ದಾನೆ. ಆ 8 ಜಾಗಗಳು 8 ಲೋಕಗಳು ಭಗವಂತನನ್ನ ಆಶ್ರಯ ಮಾಡ್ಕೊಂಡಿದೆ ಅಷ್ಟೇ. ಆದ್ದರಿಂದ ಯಾವಾಗಲೂ ಭಗವಂತ ಅದರ ಒಳಗಿಂದಲೂ ಹೊತ್ಕೊಂಡಿದ್ದಾನೆ, ಅದರ ಹೊರಗಿಂದಲೂ ಹೊತ್ಕೊಂಡಿದ್ದಾನೆ. ಆದ್ದರಿಂದ ಪ್ರಪಂಚ ಅವನಿಗೆ ನಿರೂಢ, ನಿರೂಹ್ಯ. ಮತ್ತೆ ಎಲ್ಲದರ ಒಳಗೂ ಇದ್ದಾನೆ, ಆದ್ದರಿಂದ ಪ್ರತ್ಯೂಢ. ನಿರೂಢ ಅಂದ್ರೆ ಹೊರಗಿಂದ ಹೊತ್ಕೊಂಡಿದ್ದಾನೆ, ಪ್ರತ್ಯೂಢ ಅಂದ್ರೆ ಒಳಗಿಂದ ಹೊತ್ಕೊಂಡಿದ್ದಾನೆ. ಆದ್ದರಿಂದ ಒಳ ಹೊರಗೆ ನಿಂತು ಭಗವಂತ ಹೊತ್ತಿದ್ದಾನೆ. ಆದ್ದರಿಂದ ಅವನನ್ನ ನಿರೂಹ್ಯ ಪ್ರತ್ಯೂಹ್ಯ ಅಂತ ಉಪನಿಷತ್ತು ಹೇಳ್ತಾ ಇದೆ. ಆದ್ದರಿಂದ ನವೀನೋಪನಿಷದ್ ಭಿಸ್ಸಜ್ಞೇಯ ಕೇನಾಪಿ ಕಸ್ಯಚಿತ್ ಅತ ಔಪನಿಷತ್ ಕಂತಂ ಪ್ರಾಹುರ್ ವಿಷ್ಣುಂ ಸನಾತನಂ. ಇತರ ದೇವತೆಗಳ ಬಗ್ಗೆಯೂ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಆದ್ರೆ ಬೇರೆ ಬೇರೆ ಪ್ರಮಾಣಗಳಿಂದಲೂ ಅವರನ್ನು ನಮಗೆ ತಿಳ್ಕೊಳ್ಳಿಕ್ಕಾಗತ್ತೆ. ಆದರೆ ಭಗವಂತನ ವಿಷಯವಾಗುವಾಗ ಮಾತ್ರ ಬೇರೆ ಪ್ರಮಾಣಗಳಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಔಪನಿಷದ ಪುರುಷ, ಉಪನಿಷತ್ತುಗಳಿಂದಲೇ ಹೊರತು ಬೇರೆ ಯಾವುದರಿಂದಲೂ ನಾವು ಭಗವಂತನನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ಸನಾತನನಾದ ನಾರಾಯಣ ಶ್ರೀ ವಿಷ್ಣುವನ್ನ ಔಪನಿಷದ ಅಂತ ಅಂದ್ರೆ ಉಪನಿಷತ್ತುಗಳಿಂದಲೇ ತಿಳಿದುಕೊಳ್ಳಲಿಕ್ಕೆ ಯೋಗ್ಯನಾದವನು ಔಪನಿಷದ ಅಂತ ಭಗವಂತನನ್ನ ಕರಿತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಕೇಳಿದ ಪ್ರಶ್ನೆಗಳಿಗೆ ಸುಸ್ಪಷ್ಟವಾದ ಉತ್ತರ ಆಚಾರ್ಯ ಹೇಳ್ತಾರೆ. ಪ್ರಶ್ನೋ ವಾದೇಚ ಜಲ್ಪಾದು ಕರ್ತವ್ಯ ಪ್ರತಿವಾದಿನ ತದುಕ್ತಿ ಮಾತ್ರೇ ಪ್ರಾಮಾಣ್ಯಂ ಯದಿ ನಾಸ್ಯಾಗಮಾಂತರಂ ಅಪೇಕ್ಷಿತಂ ಯದಾ ಶಂಕಾ ದರ್ಶನೀಯಸ್ತದಾಗಮಃ ನಿಶಂಕತ್ವೇನ ಯೋ ವಕ್ತ ಪ್ರಶ್ನಾನಾಮುತ್ತರಂ ಸದಾ ಆನುಕೂಲ್ಯೇನಾಗಮಾನಾಂ ನಾಶಂಕ್ಯಂ ತದ್ವಚ ಕ್ವಚಿತ್. ವಾದ ಜಲ್ಪ ಹೇಳಿದ್ರು, ವಿತಂಡ ಅಂತೆಲ್ಲ ಹೇಳಿದ್ರು. ಅದರಲ್ಲಿ ವಾದ ಜಲ್ಪ ಇತ್ಯಾದಿಗಳಲ್ಲಿ ಪ್ರತಿವಾದಿಯಾದವನು ವಿವಾದಕ್ಕೆ ಅಂದ್ರೆ ವಿವಾದಾಸ್ಪದವಾದ ಒಂದು ಪ್ರಮೇಯದಲ್ಲಿ ಪ್ರಮಾಣ ಏನು ಅಂತ ಪ್ರಶ್ನೆ ಮಾಡಬೇಕು. ಅದಕ್ಕೆ ಪ್ರತಿವಾದಿ ಪ್ರಮಾಣ ಏನು ಈ ವಿಷಯಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ಮಾತ್ರ ವಾದಿ ಪ್ರಮಾಣ ಹೇಳಬೇಕು. ಆ ಒಂದು ವೇಳೆ ವಾದಿಯ ಹೇಳುವಂತಹ ಶೈಲಿ, ಅವನು ಹೇಳುವಂತಹ ಮಾತು ಇವನು ಸರಿ ಹೇಳ್ತಾ ಇದ್ದಾನೆ ಅಂತ ಪ್ರತಿವಾದಿಗೆ ಅನ್ನಿಸ್ಬಿಟ್ರೆ ಅದನ್ನ ಆಗಮ ಪ್ರಮಾಣ, ಇವನ್ ಬಾಯಲ್ಲಿ ಬಂತು ಪ್ರಮಾಣ ಅಂತ, ಬೇರೆ ಪ್ರಮಾಣದ ಅವಶ್ಯಕತೆ ಇಲ್ಲ. ಆದ್ರೆ ವಾದಿ ಹೇಳುವಂತಹ ಮಾತಿನಲ್ಲಿ ಡೌಟ್ ಇದ್ರೆ ಮಾತ್ರ ಶಾಸ್ತ್ರ ಪ್ರಮಾಣವನ್ನು ಹೇಳಬೇಕು. ಆದ್ದರಿಂದ ಒಂದು ನಿಯಮ, ನಿರ್ಣಯ, ಸಂಶಯವೇ ಬರದೇ ಇರುವಂತೆ ಶಾಸ್ತ್ರಗಳಿಗೆ ಆಗಮಗಳಿಗೆ ಅನುಕೂಲವಾಗಿ ಅನುಗುಣವಾಗಿ ಯಾವ ವಾದಿ ಮಾತುಗಳನ್ನ ಹೇಳ್ತಾರೋ ಆ ಮಾತುಗಳ ಮೇಲೆ ಪ್ರತಿವಾದಿಗಳು ಡೌಟ್ ಪಡಬಾರದು. ಸ್ಪಷ್ಟವಾಗಿ ಶುದ್ಧವಾಗಿ ಪ್ರಮೇಯ ನಿರೂಪಣೆಯನ್ನ
ಮಾಡುವಂತಹ ವಾದಿಯ ಮಾತಿನ ಮೇಲೆ ಪ್ರತಿವಾದಿಗಳು ಡೌಟ್ ಪಡಬಾರದು. ಆದ್ದರಿಂದ ಅಶ್ವಲ ಬ್ರಾಹ್ಮಣದಿಂದ ಆರಂಭ ಮಾಡಿತು. ಯಾರೂ ಕೂಡ ಯಾಜ್ಞವಲ್ಕ್ಯರು ಹೇಳಿದ ಮಾತುಗಳಿಗೆ ಉತ್ತರ ಕೊಟ್ರಲ್ಲ. ನೀವು ಹೇಳೋ ವಾಕ್ಯಕ್ಕೆ ಪ್ರಮಾಣ ಏನು ಅಂತ ಯಾರೂ ಕೇಳಲಿಲ್ಲ ನೋಡಿ. ಅಶ್ವಲ ಬ್ರಾಹ್ಮಣದಿಂದ ಆರಂಭ ಆಯ್ತು ನೋಡಿ. ಅಲ್ಲಿಂದ ಯಾರೊಬ್ರು ಯಾಜ್ಞವಲ್ಕ್ಯರೇ ನೀವು ಹೇಳೋ ಮಾತಿಗೆ ಪ್ರಮಾಣ ಏನು ಅಂತ ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ ಅಂತಂದ್ರೆ ಲಕ್ಷಣ ಇದೆ ಅವರಲ್ಲಿ. ದಶತಾಲೋ ದಶಮುಖ ಲಲಾಟತ್ರಿಂಶಕಸ್ತಥಾ ಸಾರ್ಧೋನ್ನತಶ್ಚೈವ ಪುನಃ ಪರ್ಯಕ್ ದಶಶಿರಾಸ್ತಥಾ ಪಂಚೋರಾಃ ಸಪ್ತಪಾದೋಯೋ ನಾಶಂಕ್ಯಂ ತದ್ವಚಃ ಕ್ವಚಿತ್ ನವಾಂಗುಲ ಮುಖೋ ಯಸ್ತು ಗಲೇ ಚ ಚತುರಂಗುಲಃ ಚತುರ್ವಿಂಶಾಂಗುಲತನುಃ ತದ್ವಾಕ್ಯಂ ದೇವ ಪೂಜಿತಂ. ಯಾಜ್ಞವಲ್ಕ್ಯರ ಮಾತಿನ ಮೇಲೆ ಇವ್ರು ಯಾರಿಗೂ ಡೌಟೇ ಬರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಹೇಳ್ತಾರೆ ನೋಡಿ, ಯಾರ ಶರೀರ ನಮ್ಮ ಅಂಗೈ ಇರುತ್ತಲ್ಲ, ಅಂಗೈಯಿನ ಅಳತೆಯಲ್ಲಿ 10 ಉದ್ದ ಇರಬೇಕು. ಮುಖದ ಅಳತೆಯಲ್ಲಿ 10ರಷ್ಟು ಎತ್ತರ ಇರಬೇಕು. ಹಣೆಯ ಅಳತೆಯಲ್ಲಿ 30ರಷ್ಟು. ನೋಡಿ, ಶರೀರ ಹೇಗಿರ್ಬೇಕು ಅಂದ್ರೆ ಅಂಗೈಯನ್ನ ಅಳತೆ ಅಂತ ಇಟ್ಕೊಂಡ್ರೆ 10 ಇರ್ಬೇಕು. ಮುಖದ ಅಳತೆ ಅಂತ ಇಟ್ಕೊಂಡ್ರೆ 10 ಇರ್ಬೇಕು. ಹಣೆಯ ಅಳತೆ ಅಂತ ಇಟ್ಕೊಂಡ್ರೆ 30ರಷ್ಟು ಇರ್ಬೇಕು. ಮತ್ತೆ ಹಣೆಯ ಅರ್ಧ ಭಾಗ ಉನ್ನತವಾಗಿರ್ಬೇಕು. ಅದ್ಭುತವಾದಂತಹ ಸುತ್ತಳತೆ ಇರಬೇಕು. ಅಳತೆ ಸುತ್ತಳತೆ ಇರಬೇಕು. ಅವನ ಮುಖ 9 ಅಂಗುಲ ಅಳತೆ ಇರಬೇಕು. 4 ಅಂಗುಲದ ಅಳತೆಯಿಂದ ಕೂಡಿರತಕ್ಕಂತಹ ಕುತ್ತಿಗೆ ಇರಬೇಕು. ಇಂತಹ ಸಲ್ಲಕ್ಷಣಗಳಿಂದ ಕೂಡಿದ ವ್ಯಕ್ತಿಯ ಮಾತನ್ನ ಡೌಟ್ ಪಡಬಾರದು. ಅವರೊಂದು ಮಾತು ಹೇಳಿಬಿಡ್ತಾರೆ ಅಂತಂದ್ರೆ ಅದನ್ನ ದೇವತೆಗಳೂ ಮಾನ್ಯ ಮಾಡ್ತಾರೆ. ಪ್ರಾಧಾನ್ಯಲಕ್ಷಣೋಪೇತೋ ದುರ್ಲಕ್ಷಣಯುತೋಪಿ ಸನ್ ತಸ್ಯಾಪಿ ವಾಕ್ಯಂ ಮಾನಂ ಸ್ಯಾತ್ ಕಿಮು ಸರ್ವಯುತಸ್ಯತು ಪ್ರಾಯೋ ದೇವಾಶ್ಚ ಋಷಯೋ ನ ಸರ್ವಶುಭಲಕ್ಷಣಾಃ ತೇ ವಿಷ್ಣುಂ ಸುರಶ್ರೇಷ್ಠಂ ಬ್ರಹ್ಮಾಣಂ ವಾಪ್ಯನಂತರಂ ಯಸ್ಮಾನ್ನ ವಿದುಷಾಂ ವಾಕ್ಯಮಾಶಂಕ್ಯಂ ಕೇನಚಿತ್ ಕ್ವಚಿತ್ ತಸ್ಮಾದ್ವೇದೇಷು ಸರ್ವೇಷು ಕಥಾಃ ಪ್ರಶ್ನೋತ್ತರಾತ್ಮಿಕಾಃ ನ ಪ್ರಮಾಣಾಂತರಂ ತತ್ರ ಪೃಚ್ಛಂತಿ ಘಟನಾಂ ವಿನಾ ಏತಸ್ಮಾದಾಶ್ವಲಾದ್ಯಾಶ್ಚ ಪಪ್ರಚ್ಛುರ್ನೈವ ಕುತ್ರಚಿತ್ ಆಗಮಂ ಯಾಜ್ಞವಲ್ಕ್ಯೋಕ್ತೇರನ್ಯಂ ತಂ ಮೈಥಿಲೋಪಿ ವಾ. ಆದ್ದರಿಂದ ಇಲ್ಲಿ ಕೆಲವು ಲಕ್ಷಣಗಳ ಬಗ್ಗೆ ನಾವು ಹೇಳಿದ್ವಲ್ಲ, ಈ ಲಕ್ಷಣಗಳಲ್ಲಿ ಅಧಿಕವಾದ ಲಕ್ಷಣ ಇಲ್ಲದೆ ಸ್ವಲ್ಪ ಸ್ವಲ್ಪ ಕೆಟ್ಟ ಲಕ್ಷಣಗಳಿಂದ ಕೂಡಿದ್ರೂ ಅವರ ಮಾತನ್ನ ಪ್ರಮಾಣ ಅಂತ ತಗೊಳ್ಬೇಕು. ಹೀಗಿರ್ಬೇಕಾದ್ರೆ ಸಕಲ ಸಲ್ಲಕ್ಷಣಗಳಿಂದ ಕೂಡಿದ ಮಹಾನುಭಾವರ ಮಾತನ್ನ ಪ್ರಮಾಣ ಅಂತ ನಾವು ಪ್ರತ್ಯೇಕವಾಗಿ ಹೇಳ್ಬೇಕಾ? ಆದ್ದರಿಂದ ಸರ್ವೋತ್ತಮನಾದ ಭಗವಂತ, ಮುಖ್ಯ ಪ್ರಾಣದೇವರು, ಚತುರ್ಮುಖ ಬ್ರಹ್ಮದೇವರು ಇವ್ರನ್ನೆಲ್ಲ ಬಿಟ್ಟು ಬಿಟ್ರೆ ದೇವತೆಗಳು, ಋಷಿಗಳು ಇವರಲ್ಲೆಲ್ಲ ಸಂಪೂರ್ಣವಾದ ಲಕ್ಷಣ ಇಲ್ಲ, ಕಾಣೋದಿಲ್ಲ. ನಾರಾಯಣ, ಚತುರ್ಮುಖ, ವಾಯುದೇವರಲ್ಲಿ ಮಾತ್ರ ಸಲ್ಲಕ್ಷಣ. ದೇವತೆಗಳಲ್ಲಿ, ಋಷಿಗಳಲ್ಲಿ ಅಲ್ಲಲ್ಲ ಸ್ವಲ್ಪ ದುರ್ಲಕ್ಷಣಗಳಿದೆ. ಆದ್ರೂ ಯಾರಲ್ಲಿ ಅಧಿಕವಾಗಿ ಸಲ್ಲಕ್ಷಣಗಳಿದೆ ಅವ್ರ ಮಾತು ಪ್ರಮಾಣ. ಆದ್ದರಿಂದ ಎಲ್ಲ ವೇದಗಳಲ್ಲಿ ನೋಡಿ ಚರ್ಚೆಗಳೆಲ್ಲ ಕ್ವಶನ್ ಆನ್ಸರ್ ರೂಪದಲ್ಲೇ ಇದೆ. ಯಾಕೆ? ಉತ್ತಮ ದೇವತೆಗಳಂದ್ರೆ ಉತ್ತಮರಾದ ಋಷಿಗಳು, ದೇವತೆಗಳು, ಸಲ್ಲಕ್ಷಣ ಭರಿತರಾದ ದೇವತೆಗಳು ಉತ್ತರವನ್ನ ಕೊಟ್ಟಿದ್ದು. ಆದ್ದರಿಂದ ಅವರು ಹೇಳಿದ ಮಾತಿಗೆ ಪ್ರಮಾಣ ಹೊರತು ನೀವ್ ಹೇಳಿದ ಮಾತಿಗೆ ಏನು ಪ್ರಮಾಣ ಇದೆ ಯಾರು ಕೇಳಲ್ಲ. ಸಲ್ಲಕ್ಷಣ ಭರಿತರಾಗಿರತಕ್ಕಂತಹ ವ್ಯಕ್ತಿಗಳು ಹೇಳಿದ ಮಾತೇ ಪ್ರಮಾಣ. ಆದ್ದರಿಂದ ಆ ಸಲ್ಲಕ್ಷಣ ಭರಿತ ವ್ಯಕ್ತಿಗಳಲ್ಲಿ ಯಾಜ್ಞವಲ್ಕ್ಯರು ಒಬ್ಬರಾದ್ದರಿಂದ ಯಾಜ್ಞವಲ್ಕ್ಯರು ಹೇಳಿದ ಉತ್ತರಗಳಿಗೆ ಅಶ್ವಲರೇ ಮೊದಲಾಗಿರತಕ್ಕಂತಹ ಪ್ರಶ್ನೆ ಮಾಡತಕ್ಕಂಥ ವಿದ್ವಾಂಸರು, ಆ ಮಿಥಿಲಾ ಪಟ್ಟಣದ ರಾಜನಾಗಿರತಕ್ಕ ಜನಕ, ಯಾರೂ ಕೂಡ
ಯಾಜ್ಞವಲ್ಕ್ಯರ ಮಾತಿನ ಮೇಲೆ ಇದಕ್ಕೇನು ಪ್ರಮಾಣ ಅಂತ ಕೇಳಲಿಲ್ಲ ಅಂತ ಬ್ರಹ್ಮತರ್ಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇದರ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ. ಯಶ್ಚಿನ್ನ ವಿಚಿಕಿತ್ಸಸ್ತು ಛಿನ್ನತ್ಯಪಿ ಚ ಸಂಶಯಾನ್ ತಸ್ಯ ಪರ್ಯೇಷಣಂ ಕುರ್ಯಾತ್ ಪ್ರತಿಚ್ಛನ್ನೋತ ದಕ್ಷಿಣಾಂ ಅಂತ ಮಹಾಭಾರತದಲ್ಲಿ ಯಾರು ಸ್ವತಃ ಡೌಟ್ ಇಲ್ಲದೆ ಬೇರೆಯವರ ಡೌಟ್ಸ್ ಅನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೋ ಅವನನ್ನ ಶಾಸ್ತ್ರಜ್ಞಾನ ಪಡೀಲಿಕ್ಕೆ ಅಪೇಕ್ಷೆ ಪಡತಕ್ಕಂತಹ ವ್ಯಕ್ತಿ ಹುಡುಕ್ಬೇಕಂತೆ. ದಕ್ಷಿಣೆಯನ್ನ ಪೂರ್ಣವಾಗಿ ದಕ್ಷಿಣೆಯನ್ನ ಕೊಡ್ತೀನಿ ಅಂತ ಹುಡುಕ್ಬೇಕು, ಅಂತ ಒಂದು ಕಷ್ಟ ಸಿಗೋದು. ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ದಶತಾಲಶ್ಚತುರ್ಹಸ್ತ ಸದೇವೈರಪಿ ಪೂಜ್ಯತೆ. ಆದ್ದರಿಂದ ಯಾರ ಶರೀರ 96 ಅಂಗುಲ ಎತ್ತರ ಇದೆಯೋ, 48 ಅಗಲ ಸುತ್ತಳತೆ ಇದೆಯೋ ಅಂತಹ ಮಹಾನುಭಾವ ಅವನನ್ನ ದೇವತೆಗಳು ಪೂಜೆ ಮಾಡ್ತಾರೆ ಅಂತ ಶಾಸ್ತ್ರ ವಾಯುಪ್ರೋಕ್ತದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಅತಯೇವಚ ಸರ್ವಾಗಮೇಶು ಪ್ರತಿಸಂಹಿತಾಂ ಆಚಾರ್ಯ ಲಕ್ಷಣ ಮುಚ್ಚತೆ. ಆದ್ದರಿಂದ ಪಂಚರಾತ್ರವೇ ಮೊದಲಾದ ಎಲ್ಲ ಆಗಮಗಳಲ್ಲಿ, ಪ್ರತಿ ಸಂಹಿತೆಗಳಲ್ಲಿ ಗುರು ಪಾಠ ಮಾಡತಕ್ಕಂತಹ ಗುರು ಹೇಗಿರ್ಬೇಕು ಅಂತ ಗುರು ಲಕ್ಷಣ. ಯಾಕೆ ಅಂತಂದ್ರೆ ಗುರು ಲಕ್ಷಣಗಳನ್ನ ಯಾಕೆ ಹೇಳ್ತಾರೆ ಅಂದ್ರೆ ಅವರು ಹೇಳುವ ಮಾತಿನಲ್ಲಿ ಸಂಶಯ ಪಡಬಾರದು. ಆದ್ದರಿಂದ ಈ ತಾತ್ಪರ್ಯ ಇಲ್ಲ. ದೊಡ್ಡವರು ಗುರುಗಳು ಲಕ್ಷಣ ಭರಿತರಾದ ವ್ಯಕ್ತಿಗಳು ಹೇಳುವ ವಿಷಯದಲ್ಲಿ ಸಂಶಯ ಇಲ್ಲ, ನಾವು ಪಡಬಾರದು ಅಂತ. ಅದರಿಂದ ಸುಮ್ಮನೆ ಗುರುಲಕ್ಷಣವನ್ನ ಹೇಳಿ ಟೈಮ್ ಪಾಸ್ ಮಾಡ್ಲಿಕ್ಕೆ, ಗ್ರಂಥವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಅವರು ಸಲ್ಲಕ್ಷಣ ಭರಿತರಾದ ಗುರುಗಳು ಹೇಳುವ ಮಾತು ಪ್ರಮಾಣ ಅಂತ ಹೇಳಲಿಕ್ಕೆ ಪಡೆದದ್ದು. ಅದರಿಂದ ಶಾಕಲ್ಯರು ಒಬ್ರೆ ಯಾಜ್ಞವಲ್ಕ್ಯರು ಕೇಳಿದ ಮಾತಿಗೆ ಉತ್ತರವನ್ನ ಕೊಡಲಾಗದೆ ತಲೆಯನ್ನ ಬೀಳಿಸಿಕೊಂಡು ಬಿಟ್ರು. ಇಲ್ಲಿಂದ ಇನ್ನು ಮುಂದಕ್ಕೆ ಸ್ವಲ್ಪ ಭಾಗ ನಿರೂಪಣೆಯನ್ನ ಮಾಡಿ ಶಾಕಲ್ಯ ಬ್ರಾಹ್ಮಣವನ್ನ ಮುಗಿಸಿಬಿಡ್ತಾರೆ. ಆ ಶಾಕಲ್ಯ ಬ್ರಾಹ್ಮಣ ಮುಗಿಯುವುದರ ಜೊತೆಯಲ್ಲೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ 3ನೇ ಅಧ್ಯಾಯ, ತುಂಬಾ ದೊಡ್ಡ ಅಧ್ಯಾಯ ಇದು. 3ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಸ್ವತಂತ್ರನಾದ ಭಗವಂತನ ಲಕ್ಷಣ ಏನು, ಭಗವಂತನ ಲಕ್ಷಣ ಏನು, ಸ್ವತಂತ್ರ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಆ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.